ಹಲೋ ಗಾಯ್ಸ್, ನಮ್ಮ ಹುಡುಗರು ತಮ್ಮ ಪ್ರೀತಿಸೋ ಹುಡುಗಿಗೋಸ್ಕರ ಏನು ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಮೂವಿ ಸಾಕ್ಷಿ. ಯಾಕಪ್ಪ ಅಂತೀರಾ, ಈ ಮೂವಿಯ ಹೀರೋ ಹತ್ರ ತನ್ನ ಪ್ರೀತಿಸಿರೋ ಹುಡುಗಿ ಒಂದು ಸ್ಟಾರ್ ಬೇಕು ಅಂದ್ರೆ ಒಂದು ನಕ್ಷತ್ರ ಬೇಕು ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ನಮ್ಮ ಹೀರೋ ಆ ಒಂದು ನಕ್ಷತ್ರನ ತಗೊಂಡ್ಬರೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ನಮ್ಮ ಹೀರೋ ಆ ನಕ್ಷತ್ರನ ಹುಡುಕ್ತಾ ಒಂದು ಮ್ಯಾಜಿಕಲ್ ಪ್ರಪಂಚಕ್ಕೆ ಹೊಂಟೋಗ್ಬಿಡ್ತಾನೆ. ಆ ಒಂದು ಪ್ರಪಂಚದಲ್ಲಿ ಇವನ ಒಂದು ಜರ್ನಿ ಹೇಗಿರುತ್ತೆ, ಮತ್ತೆ ಆ ಒಂದು ಸ್ಟಾರ್ ನ ಹುಡುಕೋದಕ್ಕೆ ಹೋಗಿ ಇವನ ಒಂದು ಜೀವನನೇ ಬದಲಾಗೋಗ್ಬಿಡುತ್ತೆ. ಅದೆಲ್ಲ ಹೇಗಾಗುತ್ತೆ, ಇವನ್ಗೆ ಆ ಸ್ಟಾರ್ ಸಿಕ್ತೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಸ್ಟಾರ್ ಡಸ್ಟ್ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮೂವಿ ನಿಮ್ಗೆ ಮುಗಿಯುವಷ್ಟರಲ್ಲಿ ನಿಮ್ಗೆ ನಿಜವಾದ ಪ್ರೀತಿಯ ಬೆಲೆ ಏನು ಅಂತ ಗೊತ್ತಾಗೋಗ್ಬಿಡುತ್ತೆ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು 9 ಅಂತ ಒಂದು ಆನಿಮೇಷನ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ನಲ್ಲೇ ಡಸ್ಟನ್ ಅನ್ನೋ ಒಂದು ಹುಡುಗನ ನೋಡ್ತೀವಿ. ಅವನು ಒಂದು ಗೋಡೆ ಹತ್ರ ಹೋಗ್ತಾ ಇರ್ತಾನೆ. ಆದರೆ ಆ ಗೋಡೆ ಒಬ್ಬ ಕಾವಲುಗಾರ ತಾತ ನೀನು ಅಲ್ಲಿಗೆಲ್ಲ ಹೋಗಬಾರ್ದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಇವನು ಕೂಡ ನೋಡಿ ಆ ಕಡೆ ಏನಿದೆ ಅಂತ ನಾನು ತಿಳ್ಕೊಬೇಕು, ನೋಡಿ ಅಲ್ಲಿ ಬರೀ ಇರೋದೆಲ್ಲ ಬರೀ ಕಾಡೆ, ನನ್ನ ಅಲ್ಲಿಗೆ ಹೋಗ್ಬಿಡಿ ಅಂತ. ಆದರೆ ಈ ಒಬ್ಬ ತಾತ ಕೇಳ್ತಾನೆ ಇರೋದಿಲ್ಲ, ನೀನು ಆ ಜಾಗಕ್ಕೆಲ್ಲ ಹೋಗಬಾರ್ದು, ಇಲ್ಲಿಂದ ವಾಪಸ್ ಮನೆಗೆ ಹೋಗು ಅಂತ ಬೈದು ಕಳಿಸ್ತಾ ಇರ್ತಾನೆ. ಇವನು ಕೂಡ ಸರಿ ಆಯಿತು ಬಿಡಿ ನಾನು ವಾಪಸ್ ಹೋಗ್ತೀನಿ ಅಂದ್ಬಿಟ್ಟು ಹೋಗೋ ಥರ ಆ್ಯಕ್ಟಿಂಗ್ ಮಾಡಿಬಿಟ್ಟು ಆ ತಾತಂಗೆ ಕಂಡಂಗೆ ಶಿಸ್ತಾಗಿ ಆ ಗೋಡೆನ ಜಂಪ್ ಮಾಡಿ ಆ ಕಡೆಗೆ ಹೋಗ್ಬಿಡ್ತಾನೆ. ಆ ಕಡೆ ಹೋಗಿ ನೋಡಿದಾಗ ಒಂದು ಊರೇ ಇರುತ್ತೆ. ಈ ಊರ ಹೆಸರು ಸ್ಟಾಮ್ ಹೋಲ್ಡ್ ಅಂತ. ಡಸ್ಟನ್ ಕೂಡ ಆ ಒಂದು ಊರೊಳಗಡೆ ಹೋಗ್ತಾನೆ. ಹೋದಾಗ ಒಂದು ಮಾರ್ಕೆಟ್ಗೆ ಬರ್ತಾನೆ. ಆ ಮಾರ್ಕೆಟಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಈ ಹುಡುಗಿ ಹೆಸರು ಊನ ಅಂತ. ಈ ಹುಡುಗಿನ ನೋಡಿದ ತಕ್ಷಣ ಇವನಿಗೆ ಇಷ್ಟ ಆಗಿ ಹೋಗ್ಬಿಡುತ್ತೆ. ಅವಳಿಗೂ ಕೂಡ ಇವನ್ನ ನೋಡಿದ ತಕ್ಷಣ ಇಷ್ಟ ಆಗಿ ಹೋಗ್ಬಿಡುತ್ತೆ. ಮತ್ತೆ ಈ ಡಸ್ಟನ್ ಅವಳನ್ನ ಮಾತಾಡ್ಸೋಣ ಅಂತ ಅವಳ ಹತ್ರ ಹೋಗ್ತಾನೆ. ಹೋದಾಗ ಈ ಹುಡುಗಿ ಇವನ್ಗೆ ಒಂದು ಫ್ಲವರ್ನ ಕೊಡ್ತಾಳೆ. ಇದನ್ನ ಇಟ್ಕೋ, ನಿನ್ನ ಜೀವನದ ಅದೃಷ್ಟನೇ ಬದಲಾಯಿಸುತ್ತೆ ಅಂತ. ಡಸ್ಟನ್ ಕೂಡ ಈ ಒಂದು ಫ್ಲವರ್ಗೆ ಪ್ರೈಸ್ ಎಷ್ಟು ಅಂತ ಕೇಳಿದಾಗ ನನಗೊಂದು ಕಿಸ್ ಕೊಡು ಸಾಕು ಅಂತ ಕೇಳ್ತಾಳೆ ಅಷ್ಟೇ. ಅದಕ್ಕೆ ಇವನು ಕೂಡ ಸರಿ ಆಯ್ತು ಅಂತ ಕೊಡ್ತಾನೆ. ಮತ್ತೆ ಡಸ್ಟನ್ ಎಲ್ಲೋ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಕರ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಾಳೆ ಅವಳ ಕಾಲಿಗೆ ಒಂದು ಚೈನ್ ಕಟ್ಟಿರುತ್ತೆ. ಇದರಿಂದ ಅವಳು ಹೇಳ್ತಾಳೆ, ನಾನೊಬ್ಳು ರಾಜನ ಮಗಳು, ಆದ್ರೆ ಈ ವಿಚು ನನ್ನ ಇಲ್ಲೊಂದು ಕಟ್ಟಾಕೊಂಡು ಇಟ್ಕೊಂಡಿದ್ದಾಳೆ. ನಾನು ಯಾವಾಗ ಫ್ರೀ ಆಗ್ತೀನಪ್ಪ ಅಂದ್ರೆ ಇವಳು ಯಾವಾಗ ಸತ್ತೋಗ್ತಾಳು ಅವಾಗ್ಲೇ ನಾನು ಫ್ರೀ ಆಗೋದು ಅಂತ ಹೇಳ್ತಾಳೆ. ಡಸ್ಟನ್ ಕೂಡ ಇರು ನಿನ್ನ ಫ್ರೀ ಮಾಡ್ತೀನಿ ಅಂತ ಆ ಚೈನ್ ಕಟ್ ಮಾಡ್ತಾನೆ. ಆದ್ರೆ ಆ ಚೈನು ಮತ್ತೆ ಜಾಯಿಂಟ್ ಆಗ್ಬಿಡುತ್ತೆ. ಅದಕ್ಕೆ ಅವನನ್ನು ಕೂಡ ಇದು ನಿನ್ನ ಕೈಲಿ ಆಗಲ್ಲ, ಸದ್ಯಕ್ಕೆ ಬಾಯಿಲಿ ಏನ್ಬಿಟ್ಟು ಅವಳನ್ನ ಕರ್ಕೊಂಡು ಒಂದು ರೂಮ್ಗೆ ಹೋಗ್ಬಿಟ್ಟು ಇಬ್ರು ಕೂಡ ಇಂಟಿಮೇಟ್ ಆಗ್ಬಿಡ್ತಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಈ ಸ್ಟಾಮ್ ವರ್ಲ್ಡ್ ಇದೆಯಲ್ಲ ಇದೊಂದು ಮ್ಯಾಜಿಕಲ್ ಪ್ರಪಂಚ. ಆದ್ರೆ ಇದ್ರ ಪಕ್ಕದಲ್ಲೇ ಒಂದು ಇಂಗ್ಲೆಂಡ್ ಇರುತ್ತೆ, ಅಲ್ಲಿ ನಾರ್ಮಲ್ ಮನುಷ್ಯರು ಇರ್ತಾರೆ. ಇವೆರಡು ಮಧ್ಯೆ ಇರೋ ಒಂದು ಗೋಡೆ ದಾಟಬಾರ್ದು, ಆ ಕಡೆ ಇರೋರು ಈ ಕಡೆಗೆ ಹೋಗ್ಬಾರ್ದು, ಈ ಕಡೆ ಇರೋರು ಆ ಕಡೆಗೆ ಹೋಗ್ಬಾರ್ದು ಅಂತ ಒಂದು ರೂಲ್ಸ್ ಆಗಿರುತ್ತೆ. ಈ ಇಂಗ್ಲೆಂಡ್ ಜನರು ಈ ಕಡೆ ಬರಬಾರ್ದು ಅಂದ್ಬಿಟ್ಟು ಮಧ್ಯೆ ಒಂದು ಕಾಡೆ ಇರುತ್ತೆ. ಸರಿ, ಇಲ್ಲಿಂದ ಸೀನು ನಮ್ಗೆ 6 ತಿಂಗಳಾದ್ಮೇಲೆ ತೋರಿಸ್ತಾರೆ. 6 ತಿಂಗಳಾದ್ಮೇಲೆ ಡಸ್ಟನ್ ನ ಮನೆ ಹತ್ರ ಬಂದ್ಬಿಟ್ಟು ಆ ತಾತ ಒಂದು ಮಗುನ ತಗೊಂಡ್ಬಂದು ಅವನ ಕೈಗೆ ಕೊಡ್ತಾನೆ. ಇದು ಯಾರ ಮಗುನೂ ಅಲ್ಲ, ಇದು ಇವಂದೇನೆ ಮಗು. ಅದೇ ಉಮಾನ ಒಂದು ಹುಡುಗಿ ಹತ್ರ ಇಂಟಿಮೇಟ್ ಆಗಿದ್ನಲ್ಲ ಅವಳದೇ ಈ ಮಗು. ಇವನ್ಗೆ ಸಾಕೋಕೆ ಅಂತ ಕಳ್ಸಿಕೊಟ್ಬಿಟ್ಟಿರ್ತಾಳೆ ಅವಳು. ಮತ್ತೆ ಆ ಹುಡುಗಂಗೆ ಟ್ರಿಸ್ಟನ್ ಅಂತ ಒಂದು ಹೆಸರನ್ನ ಇಡ್ಬೇಕು ನೀನು ಅಂದ್ಬಿಟ್ಟು ಅಲ್ಲಿ ಬರೆದು ಕೊಟ್ಬಿಟ್ಟಿರ್ತಾಳೆ. ಇವನು ಕೂಡ ಈ ಮಗು ನಂದೇ ಅಲ್ಲ ಅಂದ್ಬಿಟ್ಟು ಚೆನ್ನಾಗಿ ನೋಡ್ಕೋತಾನೆ. ಮತ್ತೆ ಇಲ್ಲಿಂದ ಸೀನು 18 ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಈಗ ನಮ್ ಟ್ರಿಸ್ಟನ್ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರ್ತಾನೆ. ಬೆಳ್ಕೊಂಡು ಒಂದು ಹುಡುಗಿ ಹತ್ರ ಮಾತಾಡೋದಕ್ಕೆ ಫ್ಲೇವರ್ನ ತಗೊಂಡು ಹೋಗ್ತಾನೆ. ಈ ಹುಡುಗಿ ಹೆಸರು ವಿಕ್ಟೋರಿಯಾ ಅಂತ. ನಮ್ಮ ಹೀರೋಗೆ ಈ ಹುಡುಗಿ ಕಂಡ್ರೆ ತುಂಬಾ ಲವ್ ಆಗ್ಬಿಟ್ಟಿರುತ್ತೆ. ಇವಳನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿರ್ತಾನೆ. ಆದ್ರೆ ಅದೇ ಜಾಗಕ್ಕೆ ಹಂಪ್ರಿ ಅನ್ನೋನೊಬ್ಬ ಬರ್ತಾನೆ. ಇವನೊಬ್ಬ ಶ್ರೀಮಂತ. ಅವ್ನ್ ಬಂದ್ಬಿಟ್ಟು ಲೋ ಇದೆಲ್ಲ ನಿನ್ ಕೈಲಿ ಆಗಲ್ಲ, ಹೋಗಿ ಸುಮ್ನೆ ದಿನಸಿ ಅಂಗಡಿಲಿ ಪಟ್ನ ಕಟ್ಟು ಹೋಗು ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಆದ್ರೂ ಕೂಡ ನಮ್ಮ ಹೀರೋ ಇವಳನ್ನ ಹೇಗಾದ್ರೂ ಮಾಡಿ ನಾನು ಇಂಪ್ರೆಸ್ ಮಾಡಬೇಕು ಅಂದ್ಬಿಟ್ಟು ನಾಳೆ ನೈಟ್ ಆಗ್ತಿದ್ದಂಗೆನೆ ಮತ್ತೆ ಇವಳ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ನಿಂಗೊಂದು ಸರ್ಪ್ರೈಸ್ ಇದೆ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಕ್ಯಾಂಡಲ್ ಗಿಂಟಲ್ ಸೆಟ್ ಮಾಡ್ಬಿಟ್ಟು ವೈನ್ ಗೇನ್ ಎಲ್ಲ ಕೊಟ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀಗೆ ಇಬ್ರು ಮಾತಾಡ್ತಿರ್ಬೇಕಾದ್ರೆ ವಿಕ್ಟೋರಿಯಾ ಹೇಳ್ತಾಳೆ, ಹಂಫ್ರಿ ನನಗೋಸ್ಕರ ರಿಂಗು ತಗೊಂಬರೋದಕ್ಕೆ ಅಂದ್ಬಿಟ್ಟು ಹಿಫ್ರಿಚ್ ಅನ್ನೋ ಒಂದು ದೇಶಕ್ಕೆ ಹೋಗಿದ್ದಾನೆ ಅಂತ. ಆ ರಿಂಗ್ ನ ತಗೊಂಬಂದ್ಬಿಟ್ಟು ನನ್ನ ಬರ್ತ್ಡೇಗೆ ಅವ್ನು ನಾನು ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋನು ಕೂಡ ಅವ್ನು ಪ್ರಪೋಸ್ ಮಾಡಿದ್ರೆ ನೀನು ಒಕ್ಕೋತೀಯ ಅಂತ ಕೇಳಿದಾಗ ಇನ್ನೇನ್ ಮಾಡ್ಲಿ, ಅವ್ನು ನನಗೋಸ್ಕರ ಅಷ್ಟು ದೂರದಿಂದ ರಿಂಗ್ ತಗೊಂಡ್ಬರ್ತಾ ಇದ್ದಾನೆ, ಹೇಗಿಲ್ಲ ಅನ್ಲಿ ಅಂತ ಹೇಳ್ತಾಳೆ. ಇದರಿಂದ ಅವ್ನು ಬೇಜಾರಾಗ್ಬಿಟ್ಟು ಸರಿ ನಾನು ನಿನ್ನ ಮದುವೆ ಆಗ್ಬೇಕು ಅಂದ್ರೆ ನಿನಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ, ನಿನ್ಗೆ ಎಲ್ಲಿಂದ ಚಿನ್ನ ಬೇಕು ನಾನು ತಗೊಂಬಂದು ಕೊಡ್ತೀನಿ ಅಂತ ಸುಮ್ಮನೆ ಹಾಗೆ ಬಿಲ್ಡಪ್ ಹಾಕೋತಾ ಇರ್ತಾನೆ. ಆಗ ವಿಕ್ಟೋರಿಯಾನು ಕೂಡ ಹೇಳ್ತಾಳೆ, ನೋಡು ನಿನ್ಗೂ ನನಗೂ ಸೂಟ್ ಆಗೋದಿಲ್ಲ, ನಾವಿಬ್ರು ಒಂದಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ. ಇದರಿಂದ ಕೂಡ ನಮ್ಮಿರೋಗ ಎಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ. ಮತ್ತೆ ನಮ್ಗೆ ಈ ಕಡೆ ಸ್ಟಾಮ್ ಹೋಲ್ಡ್ನ ರಾಜನ ತೋರಿಸ್ತಾನೆ. ಅವನು ಕೊನೆ ಕ್ಷಣದಲ್ಲಿ ಇರ್ತಾನೆ, ಸಾಯೋ ಸ್ಟೇಜ್ಗೆ ಹೋಗ್ತಾ ಇರ್ತಾನೆ. ಹೋಗೋಕ್ಕಿಂತ ಮುಂಚೆ ಈ ರಾಜ್ಯಕ್ಕೆ ಒಬ್ಬ ಹೊಸ ರಾಜನ್ನ ತಂದು ನಿಲ್ಸನ್ ಅನ್ಬಿಟ್ಟು ಇವನು ಮಕ್ಳನ್ನೆಲ್ಲ ಕರೆದಿರ್ತಾನೆ. ಇಲ್ಲಿ ಏನಪ್ಪಾ ವಿಷಯ ಅಂದ್ರೆ ಇವನ್ಗೆ 8 ಜನ ಮಕ್ಕಳು, 7 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು. ಆದ್ರೆ
ಆದ್ರೆ ಇವಳ ಮಗಳು ಕಳ್ದೋಗ್ಬಿಟ್ಟಿರ್ತಾಳೆ. ಈ 7 ಜನ ಗಂಡು ಮಕ್ಳಿದ್ದಾರಲ್ಲ, ಈ ರಾಜ್ಯಕ್ಕೆ ನಾನೇ ರಾಜ ಆಗ್ಬೇಕು ಅನ್ನೋ ಒಂದು ದುರಾಸೆಯಿಂದ ಇವ್ರ ಅಣ್ಣ ತಮ್ಮಂದಿರನ್ನ ಇವ್ರಿವ್ರೆ ಹೊಡೆದು ಸಾಯಿಸಾಕಿ ಇನ್ನ 4 ಜನ ಉಳ್ಕೊಂಡಿರ್ತಾರೆ. ಆ 4 ಜನದಲ್ಲಿ ಇವಾಗ್ಲೂ ಕೂಡ ದುರಾಸೆಯಿಂದ ಒಬ್ಬನ ಸಾಯಿಸಾಕ್ಬಿಡ್ತಾರೆ. ಇನ್ನು ಉಳ್ಕೊಂಡಿರೋದು ಇನ್ನು 3 ಜನ, ಸೆಪ್ಟೆಮಸ್, ಟರ್ಷಿಯಸ್, ಪ್ರೈಮೇಸ್. ಮತ್ತೆ ಆ ರಾಜನು ಕೂಡ ಅವನ ಕತ್ತಲ್ಲಿರೋ ಲಾಕೆಟ್ ನ ತೆಗೆದ್ಬಿಟ್ಟು ಈ ಲಾಕೆಟ್ ಯಾರ ಕೈಗೆ ಸಿಗುತ್ತೋ ಅವರೇ ಈ ಒಂದು ಮುಂದಿನ ರಾಜ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇವ್ರುಗಳು ಕೂಡ ಆ ಒಂದು ಲಾಕೆಟ್ ನ ಹಿಡ್ಕೊಳ್ಳೋಣ ಅಂತ ನೋಡ್ತಾರೆ. ಅದು ಸೀದಾ ಆಕಾಶಕ್ಕೆ ಹಾರುಂಟೋಗ್ಬಿಡುತ್ತೆ. ಸೀದಾ ಆಕಾಶದಿಂದ ಆಚೆ ಹೋಗಿ ಭೂಮಿಯಿಂದನೂ ಕೂಡ ಆಚೆ ಬಂದು ಸೀದಾ ಒಂದು ನಕ್ಷತ್ರಕ್ಕೆ ಡ್ಯಾಶ್ ಹೊಡೆಯುತ್ತೆ. ಡ್ಯಾಶ್ ಹೊಡೆದ್ಬಿಟ್ಟು ಆ ನಕ್ಷತ್ರ ಸಮೇತ ಭೂಮಿಗೆ ಕೆಳಗಡೆ ಬೀಳೋಕೆ ಬರ್ತಾ ಇರುತ್ತೆ. ಇದನ್ನ ಟ್ರಿಸ್ಟನ್ ಮತ್ತೆ ವಿಕ್ಟೋರಿಯಾ ನೋಡ್ತಾರೆ. ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ ವಿಕ್ಟೋರಿಯಾ. ಇದರಿಂದ ಟ್ರಿಸ್ಟನ್ಗೆ ಒಂದು ಐಡಿಯಾ ಬರುತ್ತೆ. ನೋಡು ವಿಕ್ಟೋರಿಯಾ, ನಿನ್ಗೋಸ್ಕರ ಅಂತ ನಾನು ಆ ಸ್ಟಾರ್ನ ತಗೊಂಬಂದು ಕೊಡ್ತೀನಿ, ಅವಾಗಾದ್ರೂ ನೀನು ನನ್ನ ಮದುವೆ ಆಗ್ತೀಯ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಇವಳು ಕೂಡ ಇದೆಲ್ಲ ನಿನ್ನ ಕೈಲಿ ಆಗುತ್ತಾ ಅಂದಾಗ ನಾನು ಹೇಗೋ ಮಾಡಿ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವಳು ಸರಿ ಆಯಿತು, ನಿನಗೆ 1 ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನನ್ನ ಬರ್ಡೇ ಬರುತ್ತೆ, ಅದರೊಳಗಡೆ ಹೋಗ್ಬಿಟ್ಟು ನಿನಗೆ ಆ ಸ್ಟಾರ್ನ ನಂಗೆ ತಂದು ಕೊಟ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಈ ಕಡೆ ಆ ಸ್ಟಾರ್ ಯಾವುದೋ ಒಂದು ಜಾಗಕ್ಕೆ ಬೀಳಕ್ಕೆ ಅಂತ ಹೋಗ್ತಾ ಇರುತ್ತೆ. ಇದನ್ನ ಲಮಿಯಾ ಅನ್ನೋ ಒಂದು ವಿಚ್ ನೋಡಿಬಿಡ್ತಾಳೆ. ಮತ್ತೆ ಆ ಸ್ಟಾರ್ ಕೂಡ ಸೀದಾ ಹೋಗ್ಬಿಟ್ಟು ಒಂದು ಫಾರೆಸ್ಟ್ ಒಳಗಡೆ ಬಿದ್ದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ನೋಡಿದ್ರೆ ಆ ಸ್ಟಾರ್ ಒಂದು ಹುಡುಗಿಯಾಗಿ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಈ ಕಡೆ ಆ ಲಮಿಯಾನ ವಿಚ್ ಅವ್ರ ಸಿಸ್ಟರ್ಸ್ ಗಳಿಗೆಲ್ಲ ಹೇಳಿ ಈ ತರ ಸ್ಟಾರ್ ಬಿದ್ದಿದೆ, ಅದನ್ನ ಹುಡುಕೋದಕ್ಕೆ ಸಹಾಯ ಮಾಡಿ ಬನ್ನಿ ಅನ್ಬಿಟ್ಟು ಒಂದು ಇವ್ರುಗಳು ವಿಚ್ ಆಗಿರ್ತಾರಲ್ಲ, ಒಂದು ಪ್ರಾಣಿನ ಕೊಂದ್ಬಿಟ್ಟು ಆ ಸ್ಟಾರ್ ಎಲ್ಲಿದೆ ಅಂತ ತಿಳ್ಕೊತಾರೆ. ಅದಕ್ಕೋಸ್ಕರ ಆ ಸ್ಟಾರ್ ನಾನ್ ತಗೊಂಡ್ಬರ್ತೀನಿ ಅನ್ಬಿಟ್ಟು ಲಮಿಯಾ ಒಪ್ಕೊಂಡ್ಬಿಡ್ತಾಳೆ ಇವಳನ್ನ ಕಳ್ಸೋದಕ್ಕೆ. ಇವ್ರು ಯಾಕಪ್ಪ ಸ್ಟಾರ್ನ ಹುಡುಕ್ಬೇಕು ಅಂತ ಇದ್ದಾರೆ ಅಂದ್ರೆ ಆ ಸ್ಟಾರ್ನ ಇವ್ರು ತಿಂದಾಗ ಇವರಲ್ಲಿ ಮ್ಯಾಜಿಕಲ್ ಪವರ್ಸ್ಗಳು ಜಾಸ್ತಿ ಆಗುತ್ತೆ, ಮತ್ತೆ ಇವ್ರಿಗೆ ಏಜೆ ಆಗೋದಿಲ್ಲ. ಇದಕ್ಕಿಂತ ಮುಂಚೆನೆ ಒಂದು ಸ್ಟಾರ್ನ ತಗೊಂಡ್ಬಂದಿರ್ತಾರೆ, ಆದ್ರೆ ಅದು ಈಗ ಖಾಲಿ ಆಗ್ಬಿಟ್ಟಿರುತ್ತೆ. ಒಂದೇ ಒಂದು ತುಂಡು ಉಳ್ದೇ ಇರುತ್ತೆ. ಆ ತುಂಡನ್ನ ಈ ಲಿಮಿಯಾ ತಿಂದಿದ ತಕ್ಷಣ ಇವಳು ಪೂರ್ತಿ ಹೆಂಗಾಗಿ ಹೋಗ್ಬಿಡ್ತಾಳೆ ಆ ಸ್ಟಾರ್ನ ತಗೊಂಡ್ಬರೋದಕ್ಕೆ ಅನ್ಬಿಟ್ಟು. ಈ ಕಡೆ ಟ್ರಿಸ್ಟನ್ ಆ ಒಂದು ಸ್ಟಾರ್ನ ಹುಡ್ಕೊಂಬರೋಣ ಅನ್ಬಿಟ್ಟು ಆ ವಾಲ್ ಹತ್ರ ಬರ್ತಾನೆ. ಬಂದಾಗ ಆ ಮುದಿಯ ಕೂಡ ತಡಿತಾನೆ. ಏನಪ್ಪಾ ಇಲ್ಲಿ ಹೋಗ್ತಿದ್ಯಾ, ಹೋಗು ಮನೆಗೆ ಅಂತ. ಇವನು ಕೂಡ ನಾನು ಆ ಕಡೆ ಹೋಗ್ಬೇಕು ಅಂದಾಗ ಇವನು ಕೂಡ ಬಿಡೋದೇ ಇಲ್ಲ, ಬೈದ್ಬಿಟ್ಟು ಮನೆಗೆ ಕಳಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಇವನು ಕೂಡ ಸರಿ ಆಯ್ತು ನಾನು ಹೋಗ್ತೀನಿ ಅನ್ಬಿಟ್ಟು ಇವ್ರ ತಂದೆ ತರನೇ ಹೋಗೋ ತರ ಆಕ್ಟಿಂಗ್ ಮಾಡಿ ಆ ಒಂದು ಜಾಗಕ್ಕೆ ಓಡೋಗೋಕೆ ನೋಡ್ತಾನೆ. ಆದ್ರೆ ಈ ಸಲ ಆ ತಾತ ಸೂಪರ್ ಆಗಿ ಫೈಟ್ ಮಾಡಿ ಇವನಿಗೆ ಸರ್ಸರಿ ಹೊಡೆದು ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸರ್ಸರಿ ಬೀಳ್ತವೆ ಅನ್ಬಿಟ್ಟು ಇವನು ಮನೆಗೆ ಕಳಿಸ್ಬಿಡ್ತಾರೆ. ಇದರಿಂದ ಇವನು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಇವ್ರ ತಂದೆ ಇವನಿಗೆ ಮೀಟ್ ಆಗ್ತಾರೆ. ಮೀಟ್ ಆದಾಗ ಹೇಳ್ತಾನೆ ಈ ರೀತಿ ಆ ಜಾಗಕ್ಕೆ ಹೋಗಿದೆ, ಅಲ್ಲಿ ತಾತ ಹೊಡೆದ್ಬಿಟ್ಟ ಅಂತ. ಇವ್ರ ತಂದೆನೂ ಕೂಡ ನೀನ್ ಯಾಕೆ ಆ ಜಾಗಕ್ಕೆ ಹೋಗಿದೆ ಅಂತ ಕೇಳಿದಾಗ ಇವ್ರ ಮಗ ಹೇಳ್ತಾನೆ ನೀವು ಕೂಡ ಆ ಜಾಗಕ್ಕೆ ಹೋಗಿದ್ರಂತಲ್ಲ, ಯಾಕೆ ಹೋಗಿದ್ರಿ ಅಂತ ಹೇಳಿ ಅಂತ ಕೇಳ್ತಾನೆ. ಇವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ನಮ್ಮ ತಂದೆನೂ ಕೂಡ ಆ ಒಂದು ಜಾಗಕ್ಕೆ ಹೋಗಿದ್ರು ಅಂತ. ಅದಕ್ಕೋಸ್ಕರ ಇವ್ರ ತಂದೆ ಇವಾಗ ಇವನಿಗೆ ನಿಜ ಎಲ್ಲಾ ವಿಷಯನೂ ಹೇಳ್ಬಿಡ್ತಾರೆ. ಇವಾಗ ಗೊತ್ತಾಗುತ್ತೆ ಇವನ್ಗೆ ನನ್ಗೊಬ್ಳು ತಾಯಿ ಇದ್ದಾಳೆ ಅಂತ, ಆದ್ರೆ ಅವಳು ಮ್ಯಾಜಿಕಲ್ ಪ್ರಪಂಚದಲ್ಲಿದ್ದಾಳೆ ಅಂತ. ಮತ್ತೆ ಇವಳು ತಾಯಿ ಕೊಟ್ಟಿರೋ ಎಲ್ಲಾ ವಸ್ತುಗಳನ್ನು ಕೂಡ ತೋರಿಸ್ತಾನೆ. ಇವ್ರ ತಾಯಿ ಇವನ್ಗೆ ಅಂತ ಒಂದು ಸಪರೇಟ್ ಆಗಿ ಲೆಟರ್ ಬರ್ದಿರ್ತಾಳೆ. ಅದನ್ನ ಇವನು ಓದ್ತಾನೆ. ಓದ್ದಾಗ ಗೊತ್ತಾಗುತ್ತೆ ಈ ಒಂದು ಟ್ರಿಸ್ಟಿನ್ ಬೇಕು ಅಂತ ಅವಳು ಇವನ್ ಕಡೆ ಕಳ್ಸಿರೋದಿಲ್ಲ. ಇವಳನ್ನ ಕಟ್ಟಾಕೊಂಡಿರೋಂಥ ಒಂದು ವಿಚ್ಚು ಈ ಪಾಪುನೇ ಲಿಕ್ಕೊಳ್ಳೋದಕ್ಕೆ ಬಿಟ್ಟಿರೋದಿಲ್ಲ. ಇದರಿಂದ ಡಸ್ಟನ್ ಹತ್ರ ಕಳಿಸ್ಕೊಟ್ಬಿಟ್ಟಿರ್ತಾಳೆ. ನೀನು ಯಾವಾಗ ಬೇಕಾದ್ರೂ ನಾನು ನೋಡಕ್ ಬರ್ಬೋದು ಅನ್ಬಿಟ್ಟು ಆ ಒಂದು ಕ್ಯಾಂಡಲ್ ಇಟ್ಟಿರ್ತಾಳೆ. ಅಲ್ಲಿ ಈ ಕ್ಯಾಂಡಲ್ ಹಚ್ಬಿಟ್ಟು ನೀನ್ ನನ್ನ ಬಗ್ಗೆ ಯೋಚನೆ ಮಾಡು, ಈ ಕ್ಯಾಂಡಲ್ ನನ್ನ ಹತ್ರ ಕರ್ಕೊಂಡ್ ಬರುತ್ತೆ ಅಂತ. ಇದೊಂದು ಮ್ಯಾಜಿಕ್ ಕ್ಯಾಂಡಲ್ ಆಗಿರುತ್ತೆ. ಇದನ್ನ ನೋಡ್ಬಿಟ್ಟು ಟ್ರೈ ಮಾಡೋಣ ಅನ್ಬಿಟ್ಟು ಆ ಕ್ಯಾಂಡಲ್ ನ ಹಚ್ತಾನೆ. ಹಚ್ಚಿದ ತಕ್ಷಣ ಟಕ್ಕನೆ ಅವನು ಅಲ್ಲಿಂದ ಮಾಯನೇ ಆಗಿ ಹೋಗ್ಬಿಡ್ತಾನೆ. ಈ ಕಡೆ ಇಲ್ಲಿ ಆ ಸ್ಟಾರ್ ಇರ್ತಾಳಲ್ಲ, ಅವಳಿಗೆ ಪ್ರಜ್ಞೆ ಬಂದು ಎದ್ದಾಳ್ತಾಳೆ. ಎದ್ಬಿಟ್ಟು ಆ ಒಂದು ಲಾಕೆಟ್ ನ ತನ್ನ ಕತ್ತಿಗೆ ಹಾಕೊಂಡ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಈಗ ಸಡನ್ ಆಗಿ ಈ ಟ್ರಿಸ್ಟನ್ ಬಂದ್ಬಿಟ್ಟು ಇವಳಿಗೆ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದ್ಬಿಟ್ಟು ಇವನೇನ್ ಅನ್ಕೋತಾನೆ ಇವಳೇ ನಮ್ಮಮ್ಮ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವಳು ಎದ್ದಳು ನಾನು ನಿಮ್ಮಮ್ಮ ಅಲ್ಲ ಅಂತ ಬೈದು ಎಬ್ಬಿಸ್ತಾಳೆ. ಹಾಗೆ ಸ್ವಲ್ಪ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಇವನ್ಗೆ ಇವನು ಕ್ಯಾಂಡಲ್ ಹಚ್ಚಿದಾಗ ಇವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ವಿಕ್ಟೋರಿಯಾ ಮತ್ತೆ ಈ ಸ್ಟಾರ್ ಗ್ಯಾಪಕ್ ಬಂದ್ಬಿಟ್ಟಿರುತ್ತೆ. ಇದರಿಂದ ಇವನು ಈ ಸ್ಟಾರ್ ಹತ್ರ ಬಂದ್ಬಿಟ್ಟಿರ್ತಾನೆ. ಇದರಿಂದ ಆ ಹುಡುಗಿ ಹತ್ರ ಇದೊಂದು ಸ್ಟಾರ್ ಬಿತ್ತು, ನೀವೇನಾದ್ರು ನೋಡಿದೀರಾ, ಎಲ್ಲೈತೆ ಅಂತ ಕೇಳಿದಾಗ ಅವಳು ಕೂಡ ನಾನೇ ಕಾಣೋ ನಿಜವಾದ ಸ್ಟಾರ್ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಇವನು ಕೂಡ ಇವಳೇ ಇರ್ಬೋದು ಅಂದ್ಬಿಟ್ಟು ಅವಳನ್ನ ಕಟ್ಟಾಕೊಂಡ್ಬಿಡ್ತಾನೆ. ನಿನ್ನನ್ನು ನನ್ನ ಗರ್ಲ್ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅವಳಿಗೆ ನಿನ್ನ ಗಿಫ್ಟ್ ಕೊಡ್ಬೇಕು ಅಂತ. ಆದ್ರೆ ಅವಳು ನಾನು ಎಲ್ಗೂ ಬರೋದಿಲ್ಲ ಹೋಗು ಅಂತ ಅಲ್ಲೇ ಕೂತ್ಕೊಂಡಿರ್ತಾಳೆ. ಈ ಕಡೆ ನಮ್ಗಿಲ್ಲಿ ಈ ರಾಜನ 3 ಮಕ್ಕಳನ್ನ ತೋರಿಸ್ತಾರೆ. ಅವರು ಈ ಒಂದು ಲಾಕೆಟ್ ನ ಹುಡುಕಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪಾರ್ಟಿ ರೀತಿ ಮಾಡ್ಕೊಂಡು ಜ್ಯೂಸ್ ಗೀಸ್ ಎಲ್ಲ ಕೊಡ್ಕೊಂಡಿರ್ತಾರೆ. ಆದ್ರೆ ನೋಡಿದ್ರೆ ಇವ್ರು ಒಬ್ರಿಗೊಬ್ರು ಆಗೋದೇ ಇಲ್ವಲ್ಲ, ಅದ್ರಲ್ಲಿ ಇವ್ರನ್ನ ಒಬ್ಬ ತಮ್ಮನ್ನೇ ಸಾಯಿಸಾಕ್ಬಿಡ್ತಾರೆ. 3 ಜನದಲ್ಲಿ ಇನ್ನ ಇಬ್ಬರೇ ಉಳ್ಕೊಂಡಿರೋದು. ಈ ಕಡೆ ಆ ವಿಚ್ಚು ಕೂಡ ರೆಡಿಯಾಗಿ ಬರ್ತಾ ಇರುತ್ತೆ ಈ ಒಂದು ಸ್ಟಾರ್ ನ ಹುಡುಕೋದಕ್ಕೆ ಮತ್ತೆ
ಮತ್ತೆ ಅವಳ ಹಾರ್ಟ್ನ ತಗೊಳ್ಳೋದಕ್ಕೆ ಅನ್ಬಿಟ್ಟು. ಈ ಕಡೆ ಆ ಸ್ಟಾರ್ ಇವನ್ ಜೊತೆ ಬರೋದಕ್ಕೆ ಒಪ್ಕೋತಾ ಇರೋದಿಲ್ವಲ್ಲ, ಅವಾಗ ಟ್ರಿಸ್ಟಾನು ಒಂದು ಡೀಲ್ನ ಮಾಡ್ಕೊಳ್ಳೋದಕ್ಕೆ ಹೇಳ್ತಾನೆ. ನೀ ನನ್ನ ಜೊತೆ ಬಂದ್ಬಿಟ್ಟು ನನ್ನ ಗರ್ಲ್ಫ್ರೆಂಡ್ನ ಮೀಟ್ ಮಾಡಿದ್ರೆ ನಾನು ನಿಮ್ಮ ಮನೆಗೆ ಸೇಫಾಗಿ ನಿನ್ನ ಬಿಡ್ತೀನಿ ಅಂತ. ಅದಕ್ಕೆ ಅವಳು ಕೂಡ ಹೇಗೆ ಬಿಡ್ತೀಯ ಅಂತ ಕೇಳಿದಾಗ, ನನ್ನ ಹತ್ರ ಒಂದು ಬ್ಯಾಬಲನ್ ಕ್ಯಾಂಡಲ್ ಇದನ್ನು ನಿನಗೆ ಕೊಡ್ತೀನಿ, ಇದನ್ನ ಹಚ್ಕೊಂಡು ನಿನ್ನ ಮನೆಗೆ ನೀನು ಯೋಚನೆ ಮಾಡಿದ್ರೆ ಸಾಕು, ನೀನು ವಾಪಸ್ ನಿಮ್ಮ ಮನೆಗೆ ಹೊಂಟೋಯ್ತೀಯ ಅಂತ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ನಾನು ನಿನ್ನ ಜೊತೆ ಬರ್ತೀನಿ ಅನ್ಬಿಟ್ಟು ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಆ ವಿಚ್ಚು ಒಬ್ಬನ ಹತ್ರ ಹೋಗ್ಬಿಟ್ಟು ನನ್ಗೊಂದು ಕುರಿ ಬೇಕು ಅಂದ್ಬಿಟ್ಟು ಆ ಕುರಿನ ತಗೊಂಡ್ಬಿಟ್ಟು ಮತ್ತೆ ಇವಳು ಒಂದು ಮ್ಯಾಜಿಕ್ ಪವರ್ನ ಯೂಸ್ ಮಾಡಿಬಿಟ್ಟು ಅವನು ಒಂದು ಮೇಕನ್ನು ಮಾಡಿಬಿಟ್ಟು ಸವಾರಿಗೋಸ್ಕರ ಉಪಯೋಗಿಸ್ಕೊತಾಳೆ. ಆದ್ರೆ ಇವಳಿಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಇವಳು ಎಷ್ಟೋ ಸರಿ ಮ್ಯಾಜಿಕ್ನ ಉಪಯೋಗಿಸ್ತಾಳೋ ಇವಳು ವಯಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೇನು ಆ ರಾಜನ ಇಬ್ರು ಮಕ್ಕಳು ಕೂಡ ಹುಡುಕೊಂಡ್ ಬರ್ತಾರೆ. ಈ ವಿಚ್ಚು ಕೂಡ ಹುಡುಕೊಂಡು ಹೋಗ್ತಾಳೆ. ಈ ಕಡೆ ಇವರು ಕೂಡ ತನ್ನ ವಿಕ್ಟೋರಿಯನ್ ಹತ್ರ ತೋರಿಸೋದಕ್ಕೆ ಅನ್ಬಿಟ್ಟು ಇವನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಿಮ್ಗೆ ಈ ಹುಡುಗಿ ಹೆಸರು ಹೇಳಲೇ ಇಲ್ಲ? ಇವಳ ಹೆಸರು ವಿವೇನ್ ಅಂತ. ಈ ಕಡೆ ಲಮಿಯಾ ಹೀಗೆ ಪಯಣ ಮಾಡ್ತಾ ಮಾಡ್ತಾ ಒಬ್ಳು ಹತ್ರ ಊಟ ಮಾಡೋದಕ್ಕೆ ಅಂತ ಬರ್ತಾಳೆ. ಇವಳು ಒಬ್ಳು ವಿಚ್ ಆಗಿರ್ತಾಳೆ, ಸ್ಯಾಲ್. ಈ ಸ್ಯಾಲ್ ವಿಚ್ಚೆ ಈ ಓನಾ ಅನ್ನೋ ಹುಡುಗಿನ ಬಂದಿ ಮಾಡ್ಕೊಂಡು ಹಿಡ್ಕೊಂಡಿರೋದು. ಲಮಿಯಾ ಬಂದ್ಬಿಟ್ಟು ಇವಳ ಹತ್ರ ಸ್ವಲ್ಪ ಊಟನ ಕೇಳ್ತಾಳೆ. ಅದಕ್ಕೋಸ್ಕರ ಇವಳು ಕೂಡ ಊಟನ ಕೊಡ್ತಾಳೆ. ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಸ್ಯಾಲ್ ಕೇಳ್ತಾಳೆ, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಅದಕ್ಕೆ ಇವಳು ಕೂಡ ನಾನು ಇರ್ತಾರ ಒಂದು ನಕ್ಷತ್ರ ಬಿದ್ದಿದೆ, ಅದನ್ನ ತಗೊಂಬರೋಕೆ ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇವಳಿಗೆ ಗೊತ್ತಾಗುತ್ತೆ ಈ ಊಟದಲ್ಲಿ ಏನೋ ಮಿಕ್ಸ್ ಮಾಡ್ಬಿಟ್ಟು ಇವಳು ಎಲ್ಲ ನಿಜನೂ ಹೇಳಿಸ್ಬಿಟ್ಟಿರ್ತಾಳೆ ಈ ಸ್ಯಾಲು. ಇದರಿಂದ ಲಮಿಯಾಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ಇವಳಿಗೆ ಒಂದು ಕರ್ಸ್ನ ಕೊಡ್ತಾಳೆ, ಒಂದು ಶಾಪನ ಕೊಡ್ತಾಳೆ. ನೀನು ಕೂಡ ಆ ಸ್ಟಾರ್ನ ಹುಡುಕ್ತಿದ್ಯಲ್ವಾ, ನಿನ್ ಕಣ್ಮುಂದೆನೆ ಆ ಸ್ಟಾರ್ ಇದ್ರು ಕೂಡ ನಿನ್ಗೆ ಕಾಣಿಸ್ಬಾರ್ದು ಅದನ್ಬಿಟ್ಟು ಒಂದು ಶಾಪನ ಕೊಟ್ಬಿಡ್ತಾಳೆ. ಈ ಕಡೆ ವಿವೇನ್ ಮತ್ತೆ ಟ್ರಿಸ್ಟನ್ ಒಂದು ಕಾಡಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ವಿವೇನ್ಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಮತ್ತೆ ಹೊಟ್ಟೆ ಎಸಿತಾ ಇರುತ್ತೆ. ಇದರಿಂದ ಒಂದ್ ಜಾಗದಲ್ಲಿ ಕೂತ್ಕೋತಾಳೆ. ನನ್ನ ಕೈಲಿ ಆಗ್ತಾ ಇಲ್ಲ, ನನ್ ಸುಸ್ತಾಗ್ತೈತೆ, ನಾನು ಮಲ್ಕೊಬೇಕು ಅಂತ. ಅದಕ್ಕೋಸ್ಕರ ಇವನು ಆ ಒಂದು ಚೈನ್ ಇಂದ ಆ ಮರಕ್ಕೆ ಕಟ್ಟಾಕ್ಬಿಟ್ಟು, ಸರಿ ನೀನ್ ರೆಸ್ಟ್ ಆಗೋದೇ ಯಾರೋ, ನಾನು ಹೋಗ್ಬಿಟ್ಟು ನಿಂಗೆ ಸ್ವಲ್ಪ ಊಟ ತಗೊಂಡ್ಬರ್ತೀನಿ, ಇಲ್ಲೇ ಪಕ್ಕದಲ್ಲಿ ಒಂದು ಊರಿದೆ ಅನ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಇವಳು ಕೂಡ ರೆಸ್ಟ್ ತಗೊಂಡ್ಬಿಟ್ಟು ಹಾಗೆ ನಿದ್ದೆ ಮಾಡ್ತಾಳೆ. ಮತ್ತೆ ನೆಕ್ಸ್ಟ್ ಕಣ್ಬಿಟ್ಟಾಗ ರಾತ್ರಿ ಆಗೋಗ್ಬಿಟ್ಟಿರುತ್ತೆ. ಆಗ ಇವಳಿಗೆ ಒಂದು ಶಬ್ದ ಬಂದಂಗೆ ಆಗುತ್ತೆ. ಇದರಿಂದ ತುಂಬಾ ಭಯ ಪಡ್ಕೊಂಡು ಈ ಟ್ರಿಸ್ಟನ್ನ ಕರಿತಾ ಇರ್ತಾಳೆ, ಎಲ್ಲಿದ್ಯಾ ನೀನು ಅಂತ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಯೂನಿಕಾರ್ನ್ ಕುದುರೆ ಬರುತ್ತೆ. ಆ ಕುದುರೆ ಬಂದ್ಬಿಟ್ಟು ಆ ಒಂದು ಕಟಾಕಿದ್ನಲ್ಲ ಇವನು, ಆ ಚೈನ ಇವಳಿಂದ ಬಿಡಿಸ್ಬಿಡುತ್ತೆ. ಇವಳು ಕೂಡ ಆ ಕುದುರೆನ ಹತ್ಕೊಂಡು ಮುಂದೆ ಹೋಗೋಕೆ ಶುರು ಮಾಡ್ತಾಳೆ. ಈ ಕಡೆ ವಿಚ್ಚು ಈ ಲಮಿಯಾಗೆ ಆ ಸ್ಟಾರ್ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ತನ್ನ ತಂಗಿದಿರ್ನ ಕೇಳ್ತಾಳೆ, ಎಲ್ಲೋಯ್ತು ಆ ಸ್ಟಾರು ನೋಡಿ ಅನ್ಬಿಟ್ಟು. ಅದಕ್ಕೆ ಅವರು ಕೂಡ ಒಂದು ಭವಿಷ್ಯವಾಣಿನ ನುಡಿತಾರೆ, ನೀನ್ ಎಲ್ಲಿದ್ಯೋ ಅಲ್ಲೇ ಇರು, ನೀನ್ ಇರೋ ಜಾಗಕ್ಕೇನೆ ಆ ಒಂದು ಸ್ಟಾರು ನಿನ್ನ ಹುಡುಕೊಂಡ್ ಬರುತ್ತೆ, ಟೈಮ್ ನ ನೋಡ್ಕೊಂಡು ನೀನ್ ಅದ್ರ ಕತೆನ ಮುಗಿಸ್ಬಿಡು ಅಂತ. ಈ ವಿಷಯ ಅವಳಿಗೆ ಗೊತ್ತಾಗಿರೋದ್ರಿಂದ ಇವಳೊಂದು ಸೂಪರ್ ಆಗಿರೋ ಐಡಿಯಾನೇ ಮಾಡ್ಕೋತಾಳೆ. ಆ ಒಂದು 2 ಮೇಕೆಗಳಿದ್ವಲ್ಲ ಅವುಗಳನ್ನ ವಾಪಸ್ಸು ಮನುಷ್ಯ ರೂಪಕ್ಕೆ ತಗೊಂಡ್ಬಂದ್ಬಿಟ್ಟು ಅದರಲ್ಲಿ ಒಂದು ಹುಡುಗನ್ನ ಒಂದು ಹುಡುಗಿಯಾಗಿ ಬದಲಾಯಿಸ್ಬಿಟ್ಟು ಅಲ್ಲೇ ಒಂದು ಮನೆನ ಸೃಷ್ಟಿ ಮಾಡಿಬಿಡ್ತಾಳೆ. ಅಂದ್ರೆ ಒಂದು ಹೋಟೆಲ್ ರೀತಿ ಬದಲಾಯಿಸ್ಬಿಟ್ಟು ಆ ಒಂದು ಸ್ಟಾರ್ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾಳೆ ಈಗ ಇವಳು. ಈ ಕಡೆ ಟ್ರಿಸ್ಟನ್ನು ವಾಪಸ್ಸು ಇವೇನ್ ಇರೋ ಜಾಗಕ್ಕೆ ಬರ್ತಾನೆ ಊಟ ತಗೊಂಡು. ಆದ್ರೆ ನೋಡಿದ್ರೆ ಅಲ್ಲಿ ಇವೇನ್ ಇರೋದೇ ಇಲ್ಲ, ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾಳೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತಾನೆ. ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಹಾಗೆ ಅವನು ಲೈಟಾಗಿ ನಿದ್ದೆಗೆ ಹೊಂಟೋಗ್ಬಿಡ್ತಾನೆ. ನಿದ್ದೆಗೆ ಹೋಗಿರ್ಬೇಕಾದ್ರೆ ಸ್ಟಾಮ್ ಹೋಲ್ನ ನಕ್ಷತ್ರಗಳು ಹೇಳಕ್ಕೆ ಶುರು ಮಾಡ್ತವೆ, ನೋಡು ಟ್ರಿಸ್ಟನ್, ಇವೇನ್ನ ಸಾಯಿಸೋದಕ್ಕೆ ಅನ್ಬಿಟ್ಟು 3 ವಿಚಸ್ಗಳು ಪ್ಲಾನ್ ಹಾಕೊಂಡಿದೆ. ಇದೇ ರೀತಿ 400 ವರ್ಷಗಳ ಹಿಂದೆ ಇದೇ ರೀತಿ ಒಂದು ಸ್ಟಾರು ಸ್ಟಾಮ್ ಹೋಲ್ ಮೇಲೆ ಬಿದ್ದಿತ್ತು. ಈ ವಿಷಯ ಈ 3 ಜನ ವಿಚಸ್ಗಳಿಗೆ ಗೊತ್ತಾಗ್ಬಿಟ್ಟು ಆ ಸ್ಟಾರ್ ನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಕ್ಲೀನ್ ಆಗಿ ಮಾತಾಡಿಸ್ತಾನೆ. ಅವಳನ್ನ ಕೊಲೆ ಮಾಡ್ಬಿಟ್ಟು ಅವಳನ್ನ ಹೃದಯನ ತಗೊಂಡ್ಬಿಟ್ರು ಅಂತ. ಈಗ ನೀನೇನಾದ್ರೂ ಹೋಗ್ಬಿಟ್ಟು ವಿವೇನ ಕಾಪಾಡ್ಲಿಲ್ಲ ಅಂದ್ರೆ ಆ 3 ಜನ ವಿಚರ್ಸ್ಗಳು ಸೇರ್ಕೊಂಡು ವಿವೇನನ್ನ ಸಾಯಿಸ್ಬಿಡ್ತಾರೆ, ಹೋಗಿ ಕಾಪಾಡು ಅಂತ ಒಂದು ವಿಷನ್ ಮೂಲಕ ಎಲ್ಲಾನು ಕೂಡ ತೋರಿಸ್ತಾ ಇರುತ್ತೆ. ಮತ್ತೆ ಇವನ್ಗೂ ಕೂಡ ಗೊತ್ತಾಗ್ಬಿಡುತ್ತೆ. ಮತ್ತೆ ಇನ್ನೊಂದು ಹೇಳುತ್ತೆ, ಅಲ್ಲೊಂದು ಕುದುರೆ ಗಾಡಿ ಬರ್ತೈತೆ, ಅಲ್ಲಿ ಹೋಗ್ಬಿಟ್ಟು ನೀನ್ ಹತ್ಕೋ ಬೇಗ ಅನ್ಬಿಟ್ಟು ಒಂದು ವಿಷಯನ ಹೇಳುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡ ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಅಲ್ಲೊಂದು ಕುದುರೆ ಗಾಡಿ ಬರ್ತಾ ಇರುತ್ತೆ. ಅದ್ರ ಹತ್ರ ಹೋಗ್ಬಿಟ್ಟು ಅಲ್ಲಿವರೆಗೂ ಹೋಗ್ತಿದ್ರು, ಅಲ್ಲಿವರೆಗೂ ನನಗೆ ಡ್ರಾಪ್ ಕೊಡಿ ಅಂತ ಕೇಳ್ತಾನೆ. ನೋಡಿದ್ರೆ ಆ ಕುದುರೆ ಗಾಡಿ ಮೇಲೆ ಬೇರೆ ಯಾರು ಇರೋದಿಲ್ಲ, ಈ ರಾಜನ ಮಗ ಆದ ಪ್ರೈಮಸ್ ಇರ್ತಾನೆ. ಅವನು ಕೂಡ ಸ್ಟಾರ್ಟಿಂಗು ಕರ್ಕೊಂಡು ಹೋಗೋದಿಲ್ಲ ಅಂತಾನೆ. ಇವನು ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಸರಿ ಆಯ್ತು ಬಾ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಅವನು ಕೂಡ. ಮತ್ತೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಈ ವಿವೇನ್ ಇದ್ದಾಳಲ್ಲ, ಈ ಲಮಿಯಾ ಕ್ರಿಯೇಟ್ ಮಾಡಿರೋಂತ ಒಂದು ಮನೆ ಹತ್ರ ಬಂದ್ಬಿಡ್ತಾಳೆ. ಇವಳೆ ಬಂದ್ಬಿಟ್ಟು ಕರಿತಾ ಇರ್ತಾಳೆ, ಯಾರು ಇದೀರಾ ಅಂತ. ಆಗ ಲಮಿಯಾ ಬಂದ್ಬಿಟ್ಟು ಇವಳನ್ನ ಒಳಗಡೆ ಕರ್ಕೋತಾಳೆ. ಒಳಗಡೆ ಕರ್ಕೊಂಡಾಗ ಗೊತ್ತಾಗುತ್ತೆ ಇವಳೆ ಒಂದು ನಿಜವಾದ ಸ್ಟಾರ್ ಅಂತ. ಇದರಿಂದ ಇವಳ ಕಥೆನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂದ್ಬಿಟ್ಟು ಕ್ಲೀನ್ ಆಗಿ ಅವಳಿಗೆ ಉಪಚಾರನ ಮಾಡ್ತಾಳೆ. ಅವಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಬಟ್ಟೆ ಹಾಕೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡ್ಬಿಟ್ಟು ಒಂದು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಮನಗಿಸ್ಬಿಟ್ಟು ಹಾಗೆ ನೈಸ್ ಮಾಡ್ತಾ ಇರ್ತಾಳೆ. ಇನ್ನೊಂದೇನಪ್ಪ ಅಂದ್ರೆ ಈ ಇವೆಂಟ್ಗೆ ಖುಷಿ ಆದಾಗೆಲ್ಲ ಅವಳು ಹೊಳೆಯಕ್ಕೆ ಶುರು ಮಾಡ್ತಾಳೆ. ಇವಳಿಗೆ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ ಇವಳೆ ಅನ್ಬಿಟ್ಟು. ಇದರಿಂದ ಅವಳನ್ನ ಸಾಯಿಸೋದಕ್ಕೆ ಅನ್ಬಿಟ್ಟು ಒಂದು ಚಾಕುನ ತಗೊಳ್ಳೋಣ ಅಂತ ಹೋಗ್ತಾ ಇರಬೇಕಾದ್ರೆ ಸೇಮ್ ಅದೇ ಜಾಗಕ್ಕೆ ಪ್ರೈಮಸ್ ಮತ್ತೆ ಟ್ರಿಸ್ಟಿನ್ ಇಬ್ರು ಕೂಡ ಅದೇ ಜಾಗಕ್ಕೆ ಬರ್ತಾರೆ. ಇದರಿಂದ ಇವಳು
ಇವಳಿಗೇನು ಮಾಡ್ದಲೆ ಆ ಕಸ್ಟಮರ್ಸ್ ನೋಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಇವ್ರ ಹತ್ರ ಬರ್ತಾರೆ. ಒಳಗಡೆ ಬಂದಾಗ ಪ್ರೈಮಸ್ ಒಂದು ಶವರ್ ಬಾಟಬ್ನ ನೋಡ್ತಾನೆ. ಇದರಿಂದ ಹೋಗ್ಬಿಟ್ಟು ಸ್ನಾನ ಮಾಡ್ತಾ ಇರ್ತಾನೆ. ಈ ಕಡೆ ಟ್ರಿಸ್ಟಿನ್ ಆ ಒಂದು ಕುದುರೆಗಳನ್ನ ಕಟ್ಟಾಕೋದಕ್ಕೆ ಅನ್ಬಿಟ್ಟು ಒಂದು ಕುದುರೆ ಗೂಡನ್ಗೆ ಕರ್ಕೊಂಡು ಹೋಗಿರ್ತಾನೆ. ಲಮ್ಮಿ ಅವ್ರಗಳ ಕತೆ ಮುಗಿಸ್ಬೇಕು ಅನ್ಬಿಟ್ಟು ಒಂದು ವೈನ್ ಒಳಗಡೆಗೆ ಪಾಯ್ಸನ್ ಹಾಕ್ಬಿಟ್ಟು ಈ ಒಂದು ಪ್ರೈಮಸ್ಗೆ ಕೊಡೋಕೆ ಅಂತ ಬರ್ತಾಳೆ. ನಿಮ್ಗೊಂದು ಇನ್ನೊಂದು ವಿಷಯ ಹೇಳೋದ್ ಮರ್ತೇ ಹೋಗ್ಬಿಟ್ಟೆ. ಇವ್ರು ಅಣ್ಣ ತಮ್ಮದಿರ್ತಾರಲ್ಲ 7 ಜನ, ಇವ್ರು ಸತ್ತೋಗಿರೋರೆಲ್ಲರೂ ಕೂಡ ಒಂದು ಆತ್ಮಗಳಾಗಿ ಇವ್ರನ್ನೇ ನೋಡ್ತಾ ಇರ್ತಾರೆ. ಇವರಲ್ಲಿ ಯಾರೊಬ್ಬ ರಾಜ ಅನ್ನೋದು ಡಿಸೈಡ್ ಆಗೋವರೆಗೂ ಈ ಆತ್ಮಗಳಿಗೆ ಶಾಂತಿನೇ ಸಿಗೋದಿಲ್ಲ. ಲಿಮಿ ಆ ಒಂದು ವೈನ್ ಕೊಡಕ್ ಬಂದಾಗ ಆದ್ರೆ ಇವನು ಅದನ್ನ ಕುಡಿಯೋದಿಲ್ಲ. ಇದು ನನ್ನ ಶಿಷ್ಯ ಇದೆ ಗೋಡನ್ ಒಳಗಡೆ, ಅವನಿಗೂ ಕೊಡು ಅಂತ ಹೇಳ್ತಾನೆ. ಈ ಕಡೆ ಇವೇನ್ ಕೂಡ ಯಾರು ಬಂದಿರ್ಬೋದು ಅನ್ಬಿಟ್ಟು ಎದ್ದೋಗ್ ನೋಡೋಣ ಅನ್ಬಿಟ್ಟು ಬರ್ತಾಳೆ. ಇವಳು ಕೂಡ ಆಚೆ ಬಂದ್ಬಿಟ್ಟು ಈ ಪ್ರೈಮಸ್ ಜೊತೆಗೆ ಮಾತಾಡ್ತಾ ಇರ್ತಾಳೆ. ಆದ್ರೆ ಇವನು ಅವಳು ಹಾಕೊಂಡಿರೋ ಸರನೇ ನೋಡ್ತಾ ಇರೋದಿಲ್ಲ. ಸುಮ್ನೆ ಒಟ 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 ಅಂತ ಏನೋ ಒಂದು ಮಾತಾಡ್ತಾನೆ ಇರ್ತಾನೆ. ಇದರಿಂದ ಲಮ್ಮಿಗೆ ಕೋಪ ಬಂದ್ಬಿಟ್ಟು ಈ ಚಾಕ್ನ ತಗೊಂಡ್ಬಂದ್ಬಿಟ್ಟು ಇವ್ನ ಕತೆ ಮುಗಿಸ್ಬಿಡೋಣ ಅನ್ಬಿಟ್ಟು ಆ ಒಂದು ಕಥೆನ ತಗೊಂಡ್ಬರೋದಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಲಮ್ಮಿ ಅಸಿಸ್ಟೆಂಟ್ ಬಂದ್ಬಿಟ್ಟು ಈ ಒಂದು ಟ್ರಿಸ್ಟನ್ಗೆ ಆ ಒಂದು ವೈನ್ ಕೊಡ್ತಾಳೆ. ಮತ್ತೆ ಈ ಕಡೆ ಈ ಪ್ರೈಮಸ್ ಇದ್ದಾನಲ್ಲ, ಹಾಗೋ ಈಗೋ ಅವಳ ಹತ್ರ ಇರೋ ಲಾಕೆಟ್ ನ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ಅದ್ ನನ್ನ ಹತ್ರ ತಗೊಂಬ, ಅದ್ ನನಗೆ ಬೇಕು ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಈ ಕಡೆ ನಮ್ ಹೀರೋ ಆ ಒಂದು ವೈನ್ ಕುಡಿಯೋಣ ಅಂತ ಹೋಗ್ತಿರ್ಬೇಕಾದ್ರೆ ಆ ಯೂನಿಕಾರ್ನ್ ಕುದುರೆ ಬಂದ್ಬಿಟ್ಟು ಆ ಒಂದು ವೈನ್ ಉಣ್ಸ್ಬಿಡುತ್ತೆ. ಉಣ್ಸ್ದಾಗ ಗೊತ್ತಾಗುತ್ತೆ ಇದೊಂದು ಪಾಯ್ಸನ್, ಇವ್ರು ನಮ್ಮನ್ನು ಸಾಯಿಸೋಕೆ ರೆಡಿ ಆಗಿದ್ದಾರೆ ಅಂತ. ಇದರಿಂದ ಇವ್ರುಗಳ ಹತ್ರ ಬರ್ತಾನೆ. ಈ ಕಡೆ ಲಮ್ಮಿ ಆ ಒಂದು ಚಾಕುನ ತಗೊಂಡ್ಬಂದ್ಬಿಟ್ಟು ಇವ್ನು ಜಾಸ್ತಿ ಮಾತಾಡ್ತಾ ಇದ್ದಾನೆ ಅನ್ಬಿಟ್ಟು ಇವ್ನ ತಲೆನೇ ಎಗರಿಸ್ಬಿಡ್ತಾಳೆ. ಅದೇ ಟೈಮ್ಗೆ ಇವನು ಕೂಡ ಒಳಗಡೆ ಬಂದ್ಬಿಡ್ತಾನೆ. ಅಷ್ಟೇ ಪ್ರೈಮಸ್ ಕತೆನೂ ಮುಗಿದೋಯ್ತು. ಅವನು ಕೂಡ ಒಂದು ಆತ್ಮ ಆಗೋದ. ವಿವೇನ್ ಮತ್ತೆ ಟ್ರಿಸ್ಟನ್ಗೆ ಗೊತ್ತಾಗೋಗ್ಬಿಡುತ್ತೆ ಇವಳೊಬ್ಳು ವಿಚ್ಚು, ಇವಳು ನಮ್ಮನ್ನ ಸಾಯಿಸೋದಕ್ಕೆ ರೆಡಿ ಆಗಿದ್ದಾಳೆ ಅಂತ. ಆದ್ರೆ ಅಲ್ಲಿಂದ ಎಸ್ಕೇಪ್ ಆಗೋಕ್ ನೋಡ್ತಾರೆ, ಬಟ್ ಆಗೋದಿಲ್ಲ. ಡೋರು ಕಿಟಕಿ ಎಲ್ಲಾನು ಕ್ಲೋಸ್ ಮಾಡ್ಬಿಡ್ತಾಳೆ. ಕ್ಲೋಸ್ ಮಾಡ್ಬಿಟ್ಟು ಆ ಸುತ್ತಮುತ್ತ ಎಲ್ಲಾ ಕಡೆ ಬೆಂಕಿನ ಹಾಕ್ಬಿಡ್ತಾಳೆ. ಹಾಕ್ಬಿಟ್ಟು ಇವ್ರನ್ನ ಸಾಯಿಸೋದಕ್ಕೆ ಅಂತ ಇವ್ರ ಹತ್ರ ಬರ್ತಾ ಇರ್ತಾಳೆ. ಆದ್ರೆ ಟ್ರಿಸ್ಟನ್ ಹತ್ರ ಒಂದು ಬ್ಯಾಬಲೋನ್ ಕ್ಯಾಂಡಲ್ ಇರುತ್ತೆ, ಚಿಕ್ಕ ಪೀಸು. ಇದರಿಂದ ಅವಳು ಕೈ ಹಿಡ್ಕೊಂಡ್ಬಿಟ್ಟು ಮನೆ ಬಗ್ಗೆ ಯೋಚನೆ ಮಾಡು ಅಂತ ಅವಳಿಗೂ ಕೂಡ ಹೇಳ್ಬಿಟ್ಟು ಆ ಒಂದು ಕ್ಯಾಂಡಲ್ನ ಹಚ್ಬಿಡ್ತಾನೆ. ಹಚ್ಚಿದ ತಕ್ಷಣ ಇವ್ರು ಅಲ್ಲಿಂದ ಟಕ್ಕನಾಗ ಮಾಯನೇ ಆಗೋಗ್ಬಿಡ್ತಾರೆ. ಇವಳು ಸಾಯಿಸಕ್ಕೆ ಅಂತ ನೋಡ್ತಾಳೆ, ಆದ್ರೆ ಆಗೋದಿಲ್ಲ. ಆ ಒಂದು ಚಾಕುನೇ ಹೊಡೆದೋಗ್ಬಿಡುತ್ತೆ. ಮತ್ತೆ ಇವ್ರು ನೋಡಿದ್ರೆ ಸೀದಾ ಎಲ್ಲಿಗೆ ಬರ್ತಾರೆ ಅಂದ್ರೆ ಈ ಒಂದು ಸ್ಟಾರ್ ಇರೋ ಜಾಗಕ್ಕೆ ಬಂದ್ಬಿಡ್ತಾರೆ. ಏನಾಗಿದೆ ಅಂದ್ರೆ ಇಲ್ಲಿ ಇವನು ಮನೆ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದಾಗ ವಿವೇನು ಅವಳ ಮನೆ ಬಗ್ಗೆ ಯೋಚನೆ ಮಾಡ್ಬಿಟ್ಟಿರ್ತಾಳೆ. ಇದರಿಂದ ಇವರು ಮೋಡಗಳ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರುತ್ತೆ, ಒಬ್ರಿಗೊಬ್ರು ಬೈದಾಡ್ಕೋತಾ ಇರ್ತಾರೆ. ಆಗ ಸಡನ್ ಆಗಿ ಇವ್ರ ಮೇಲೆ ಒಂದು ಬಲೆ ಬೀಳುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಈ ಒಂದು ಸ್ಟಾಮ್ ಹೋಲ್ಡ್ ಒಂದು ಮ್ಯಾಜಿಕಲ್ ಪ್ರಪಂಚ ಅಲ್ವಾ, ಈ ಒಂದು ಮೋಡಗಳ ಮೇಲೂ ಕೂಡ ಕೆಲವು ಪೈರೇಟ್ಸ್ ಗಳಿರ್ತಾರೆ. ಈ ಬೋಟ್ ಇಂದ ಮೋಡಗಳ ಮೇಲೆ ಚಲಾಯಿಸೋರು ಅವ್ರುಗಳು ಇವ್ರನ್ನ ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಲಾಕ್ ಮಾಡ್ಬಿಟ್ಟು ಒಂದು ರೂಮ್ ಒಳಗಡೆಗೆ ಕೂಡ ಹಾಕ್ಬಿಡ್ತಾರೆ. ಇವೇನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ, ಎಲ್ಲಿಗೆ ಬಂದಾಗ ಹಾಕೊಂಡ್ಬಿಟ್ಟೆ ನಾನು ಅನ್ಬಿಟ್ಟು. ಮತ್ತೆ ಹಾಗೆ ಟ್ರಿಸ್ಟನ್ಗೆ ಒಂದು ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾಳೆ, ನನ್ನ ಒಂದು ಪ್ರಾಣನ ಕಾಪಾಡಿದ್ದಕ್ಕೆ ಅನ್ಬಿಟ್ಟು. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಆ ರಾಜನ ಮಗ ಇರ್ತಾನಲ್ಲ ಸೆಪ್ಟಮಸ್ಸು, ಅವನಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಅಣ್ಣ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಇನ್ನೇ ಉಳ್ದಿರೋದು ನಾನು ಒಬ್ಬನೇ ಅಲ್ವಾ, ಈಗ ರಾಜ ನಾನೇ, ಬಿಡು ಇನ್ನೇನು ಒಂದು ಚೈನ ಹುಡ್ಕೋದು ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಆಗ ಇವನಿಗೆ ತಲೆಗೆ ಬರುತ್ತೆ, ಆ ಚೈನ ಪಡ್ಕೊಂಡೆ ನಾನು ರಾಜ ಆಗ್ಬೇಕು ಅಂದ್ಬಿಟ್ಟು. ಆಗ ಅಲ್ಲೇ ಒಬ್ಬ ವ್ಯಕ್ತಿ ಇರ್ತಾನೆ, ಲಮ್ಮಿ ಅಸಿಸ್ಟೆಂಟ್ ಆಗಿರ್ತಾನಲ್ಲ, ಅವನ ಹತ್ರ ಇವ್ನು ಸಿಗಾಕೊಂಡಾಗ ಅವನು ನೆನ್ನೆ ಏನೇನು ನಡೆದಿತ್ತೋ ಅದನ್ನೆಲ್ಲಾನು ಕೂಡ ಹೇಳ್ಬಿಡ್ತಾನೆ. ಇದರಿಂದ ಇವನಿಗೆ ಗೊತ್ತಾಗುತ್ತೆ ಈ ಒಂದು ಸ್ಟಾರ್ ಅನ್ನೋದನ್ನ ಈ ಒಂದು ವಿಚ್ಚು ಹುಡುಕ್ತಾ ಇದ್ದಾಳೆ. ಆ ಒಂದು ಸ್ಟಾರ್ನ ಹಾರ್ಟ್ನ ನಾವೇನಾದ್ರು ತಿಂದ್ರೆ ನಾವು ಅಮರರಾಗ್ತೀವಿ ಅಂತ. ಇದರಿಂದ ಇವನು ಕೂಡ ಆ ಒಂದು ಸ್ಟಾರ್ ಜೊತೆಗೆ ಆ ಒಂದು ಲಾಕೆಟ್ನ ಹುಡುಕೊಂಡು ಬರಕ್ ಶುರು ಮಾಡ್ತಾನೆ. ಮತ್ತೆ ಈ ಕಡೆ ನಮ್ಗೆ ಲಮ್ಮಿಯನ್ನ ತೋರಿಸ್ತಾರೆ. ಲಮ್ಮಿಯ ಅವ್ರ ತಂಗಿಗಳ ಹತ್ರ ಆ ಒಂದು ಸ್ಟಾರ್ ಈಗ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಹೇಳಿರ್ತಾಳೆ. ಅವ್ರುಗಳು ಕೂಡ ನೋಡ್ಬಿಟ್ಟು ಈಗ ಆ ಸ್ಟಾರು ಆಕಾಶದಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಸರಿ ಆ ಒಂದು ಆಕಾಶದಿಂದ ಅವಳು ಯಾವಾಗ ಭೂಮಿಗೆ ಬರ್ತಾಳೋ ಅವಾಗ ಅದು ನನಗೆ ತಿಳಿಸಿ, ನಾನು ಹೋಗ್ಬಿಟ್ಟು ಅವನ್ನ ಹಿಡ್ಕೊಂಡ್ ಬರ್ತೀನಿ ಅಂತ. ಅದಕ್ಕೋಸ್ಕರ ಇವರು ಕೂಡ ಹೆಂಗೆ ನೀನೀಗ ಅವಳನ್ನ ಸಾಯಿಸ್ತೀಯಾ, ಈಗ ನಿನ್ನ ಹತ್ರ ಇದ್ದಿದ್ದಂಥ ಒಂದು ಚಾಕುನು ಕೂಡ ನೀನು ಹೊಡೆದಾಕೊಂಡ್ಬಿಟ್ಟಿದ್ಯಾ ಅಂತಾಗ ಈ ಸಲ ನಾನು ಹಿಡ್ಕೊಂಡು ನಾನು ನಮ್ಮ ಒಂದು ಜಾಗಕ್ಕೆ ಕರ್ಕೊಂಡ್ಬರ್ತೀನಿ, ಮನೆಯನ್ನೆಲ್ಲ ರೆಡಿ ಮಾಡಿರಿ ಅಂತ ಹೇಳ್ತಾಳೆ. ಮತ್ತೆ ಇವಳು ಒಂದು ಸಿಸ್ಟರ್ಗಳು ಕೂಡ ಇನ್ನೊಂದು ವಿಷಯನ ಹೇಳ್ತಾರೆ, ನೀನು ಹುಡ್ಕೊಂಡಿರೋ ಥರನೇ ಒಬ್ಬ ಪ್ರಿನ್ಸೆಸ್ ಸೆಪ್ಟೆಮಸ್ ಅನ್ನೋನು ಆ ಒಂದು ಸ್ಟಾರ್ನ ಹುಡ್ಕೊಂಡು ಬರ್ತಾ ಇದ್ದೇನೆ, ಆದಷ್ಟು ಬೇಗ ನೀನು ಕೂಡ ಬೇಗ ಆ ಒಂದು ಸ್ಟಾರ್ನ ಹುಡ್ಕೊಂಡು ಹೋಗು ಅಂತ. ಮತ್ತೆ ನೋಡ್ಬಿಟ್ಟು ಹೇಳ್ತಾರೆ ಎಲ್ಲಿದ್ದಾಳೆ ಅವಳು ಅಂತ. ಅವ್ರಿಗೆ ಎಲ್ಲಿದ್ದಾರಪ್ಪ ಅಂದ್ರೆ ಆಕಾಶದಲ್ಲಿ ಮೌಂಟ್ ಡ್ರೊಮೆಂಡ್ ಪೋರ್ಟ್ ಟೌನ್ ಅಲ್ಲಿ ಇದಾರೆ, ಹೋಗಿ ಬೇಗ ನೀನು ಅವ್ರನ್ನ ಕ್ಯಾಚ್ ಮಾಡು ಅಂತ ಹೇಳ್ತಾಳೆ. ಮತ್ತೆ ನಮ್ಗೆ ಈ ಕಡೆ ಟ್ರಿಸ್ಟನ್ ಮತ್ತೆ ಇವೆನ್ನ ತೋರಿಸ್ತಾರೆ. ಇವರಿಬ್ರು ಇಲ್ಲಿ ಮಾತಾಡ್ತಾ ಇರ್ತಾರೆ. ಇವೇನು ನಿನ್ ಲವರ್ ವಿಕ್ಟೋರಿಯಾ ಬಗ್ಗೆ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಕೂಡ ಅವ್ನ ಲವರ್ ಬಗ್ಗೆ ಹೇಳ್ತಾ ಇರ್ತಾನೆ. ಆಗ ಇವೇನು ಪ್ರೀತಿ ಅನ್ನೋದು ಯಾವುದೇ ಒಂದು ವಸ್ತುನ ಕೊಟ್ಬಿಟ್ಟು ಕೊಂಡ್ಕೊಳ್ಳೋದಲ್ಲ, ಒಬ್ರು ಪ್ರೀತಿಸಿದ್ರೆ ಅವ್ರಿಗೆ ಏನು ಬೇಕಾಗಿರೋದಿಲ್ಲ ಅಂತ. ನೋಡು ಟ್ರಿಸ್ಟನ್, ನೀನು ನಿಮ್ ಪ್ರೀತಿನ ಪ್ರೂವ್ ಮಾಡೋದಕ್ಕೆ ನನ್ನ ತಗೊಂಡೋಗ್ಬಿಟ್ಟು ವಿಕ್ಟೋರಿಯಾ ಹತ್ರ ನಿಲ್ಲಿಸ್ತಿದ್ಯಾ ಸರಿ, ಅವಳು ತನ್ನ ನಿಜವಾದ ಪ್ರೀತಿನ ತೋರಿಸ್ಕೊಳ್ಳೋದಕ್ಕೆ ನಿನ್ಗೋಸ್ಕರ ಏನ್ ಮಾಡ್ತಾ ಇದ್ದಾಳೆ ಅಂತ ಇವಳು ಕೇಳ್ತಾಳೆ. ಇದನ್ನ ಇವ್ನು ಕೇಳ್ಬಿಟ್ಟು
ಬಂದ್ಬಿಟ್ಟು ನೆಕ್ಸ್ಟ್ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆಗ ಅಲ್ಲಿಗೆ ಈ ಪೈರೇಟ್ ನ ಕ್ಯಾಪ್ಟನ್ ಶೇಕ್ಸ್ಪಿಯರ್ ಬರ್ತಾನೆ. ಬಂದ್ಬಿಟ್ಟು ಯಾರು ನೀನು, ಎಲ್ಲಿಂದ ಬಂದಿದ್ಯಾ ಅಂತ ಕೇಳಿದಾಗ ನಾನು ಇಂಗ್ಲೆಂಡ್ ನಿಂದ ಬಂದಿದ್ದೀನಿ ಅಂತ ನಮ್ಮ ಹೀರೋ ಹೇಳ್ತಾನೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಶೇಕ್ಸ್ಪಿಯರ್ ಒಬ್ಬ ತುಂಬಾ ಒಳ್ಳೆ ಮನುಷ್ಯ ಆಗಿರ್ತಾನೆ. ಆದ್ರೆ ಇವನ್ ಜೊತೆ ಇರೋರೆಲ್ಲರಿಗೂ ನಾನೊಬ್ಬ ಕೆಟ್ಟ ವ್ಯಕ್ತಿ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ಅವ್ರ ಮುಂದೆ ಮಾತ್ರ ಹೆಗರಾಡ್ತಾನೆ ಅಷ್ಟೇ. ಒಳಗಡೆ ಮಾತ್ರ ಸಾಫ್ಟ್ ಮನುಷ್ಯ. ಅವನ್ಗೆ ತುಂಬಾ ಕೋಪ ಬಂದಿರೋ ತರ ಮಾಡ್ಬಿಟ್ಟು ಟ್ರಿಸ್ಟನ್ ನ ಆ ಬೋಟದಿಂದ ಆಚೆ ಎಸ್ತಿರೋ ತರ ಒಂದು ನಾಟಕನ ಮಾಡ್ಬಿಟ್ಟು ಶಿಸ್ತಾಗಿ ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾನೆ. ಇಬ್ರು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಂಗೆ. ಯಾಕಪ್ಪ ಅಂದ್ರೆ ಈ ಶೇಕ್ಸ್ಪಿಯರ್ಗೆ ಇಂಗ್ಲೆಂಡ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿರೋ ಜನರೆಲ್ಲ ಹೇಗಿರ್ತಾರೆ, ಆ ಜಾಗ ಹೇಗಿದೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಇವನ್ಗೆ ತುಂಬಾ ಇಷ್ಟ. ಅದ್ರಲ್ಲಿ ಬೇರೆ ನಮ್ಮ ಹೀರೋ ಇಂಗ್ಲೆಂಡ್ ಇಂದಾನೆ ಬಂದಿರ್ತಾನಲ್ಲ, ಅದಕ್ಕೋಸ್ಕರ ಆ ಜಾಗದ ಬಗ್ಗೆ ಹೇಳು, ಆ ಜಾಗ ಎಲ್ಲ ಹೇಗಿದೆ, ಜನರೆಲ್ಲ ಹೇಗಿದ್ದಾರೆ ಅದನ್ನ ಬಗ್ಗೆ ಹೇಳು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಇವನು ಕೂಡ ಎಲ್ಲಾನು ಕೂಡ ಹೇಳ್ತಾ ಇರ್ತಾನೆ. ಮತ್ತೆ ಶೇಕ್ಸ್ಪಿಯರ್ ನಮ್ಮ ಹೀರೋ ಅವತಾರನೇ ಪೂರ್ತಿ ಚೇಂಜ್ ಮಾಡಕ್ ಬಿಡ್ತಾನೆ. ಮತ್ತೆ ಈ ಶೇಕ್ಸ್ಪಿಯರ್ ಏನ್ ಕೆಲಸ ಮಾಡ್ತಾನೆ ಅಂತ ಹೇಳೇ ಇಲ್ಲ. ಇವನು ಮೋಡಗಳಲ್ಲಿ ಒಂದು ಬಿಜಿಲಿ ಹೊಡಿಯುತ್ತಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಮಾರುವಂತ ಒಂದು ಕೆಲಸನ ಮಾಡ್ತಾ ಇರ್ತಾನೆ ಶೇಕ್ಸ್ಪಿಯರ್. ಅದೇ ರೀತಿ ಇವನು ಕಲೆಕ್ಟ್ ಮಾಡ್ಕೊಂಡಿರೋ ಬಿಜಿಲಿ ಎಲ್ಲಾನು ಕೂಡ ಮಾರಕ್ಕೆ ಅಂತ ಒಂದು ಟೌನ್ಗೆ ಬರ್ತಾನೆ. ಬಂದ್ಬಿಟ್ಟು ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಈ ಒಂದು ಬಿಜಿಲಿನ ಮಾರ್ತಾನೆ. ಈ ಬಿಜಿಲಿ ಅಂದ್ರೆ ಗುಡುಗು ಸಿಡ್ಲುಗಳು, ಅದನ್ನ ಮಾರ್ತಾನೆ. ಆಗ ತಗೊಳ್ಳೋ ವ್ಯಕ್ತಿನೂ ಕೂಡ ನಿನ್ಗೆ ಒಂದು ವಿಷಯ ಗೊತ್ತಾಯ್ತಾ, ಇಲ್ಲೊಂದು ಸ್ಟಾರ್ ಬಿದ್ದಿದೆಯಂತೆ, ಅದೇನಾದ್ರು ನಿನ್ಗೆ ಸಿಕ್ತಾ, ಅದೆಲ್ಲೈತಂತಾರೆ ನಿಂಗೆ ಗೊತ್ತಾ ಅಂತ ಕೇಳಿದಾಗ ಇವನು ಕೂಡ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಬಟ್ ಆದ್ರೆ ಇವನಿಗೆ ಗೊತ್ತಿರುತ್ತೆ ಶೇಕ್ಸ್ಪಿಯರ್ಗೆ, ಈಗ ನನ್ನ ಜೊತೆ ಇರೋ ಹುಡುಗಿನೇ ಒಂದು ಸ್ಟಾರ್ ಅಂತ, ಏನಾರ ಹೇಳ್ಬಿಟ್ರೆ ಇವಳಿಗೂ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಅನ್ಬಿಟ್ಟು ನನ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅನ್ಬಿಟ್ಟು ಸುಮ್ಮನಾಗಿಸ್ಬಿಡ್ತಾನೆ. ಮತ್ತೆ ಆ ಬಿಜಿಲಿನ ಮಾರ್ಬಿಟ್ಟು ತನ್ನ ಬೋಟ್ಗೆ ವಾಪಸ್ ಬಂದಾಗ ನಮ್ಮ ಹೀರೋ ಸೂಪರ್ ಆಗಿ ರೆಡಿಯಾಗಿ ಕೂತಿರ್ತಾನೆ. ಇದರಿಂದ ಶೇಕ್ಸ್ಪಿಯರ್ ಇವನು ನನ್ ತುಂಬಾ ಬೇಕಾಗಿರೋನು, ನಾವು ವಾಪಸ್ ನಮ್ ಜಾಗಕ್ಕೆ ಹೋಗೋವರೆಗೂ ಇವ್ರು ನಮ್ ಜೊತೆನೆ ಇರ್ತಾರೆ, ನಮ್ಮನ್ನೆಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅನ್ಬಿಟ್ಟು ಅವ್ರನ್ನು ಕೂಡ ಇವ್ರ ಜೊತೆಗೆ ಹಾಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಟ್ರಿಸ್ಟನ್ ಈ ಒಂದು ಅಡ್ವೆಂಚರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ವಿಷಯಗಳನ್ನ ಕಲ್ತ್ಕೋತಾನೆ. ಶೇಕ್ಸ್ಪಿಯರ್ ಕೂಡ ಅವನಿಗೆ ಫೈಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ. ಮತ್ತೆ ಆ ಒಂದು ಹುಡುಗಿಗೆ ಟ್ಯೂನ್ ಬಾರಿಸೋದು ಹೇಗೆ ಅಂತ ಹೇಳ್ಕೊಡ್ತಾನೆ. ಪ್ರತಿಯೊಂದು ವಿಷಯನೂ ನಿಧಾನಕ್ಕೆ ಕಲ್ತ್ಕೋತಾ ಆ ಒಂದು ಜರ್ನಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಹೋಗ್ತಾ ಇರ್ತಾರೆ ಇಬ್ಬರು ಕೂಡ. ಆದ್ರೆ ಶೇಕ್ಸ್ಪಿಯರ್ ಮಾತ್ರ ತುಂಬಾ ಒಳ್ಳೆ ಮನುಷ್ಯ, ಆದ್ರೆ ಮೇಲ್ಗಡೆ ನೋಡ್ಕೊಳ್ಳೋದಕ್ಕೆ ಮಾತ್ರ ಒಂಥರ ಕೆಟ್ಟ ವ್ಯಕ್ತಿ ತರ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಅಷ್ಟೇ. ಮತ್ತೆ ಈ ಕಡೆ ಆ ವಿಚ್ಚು ಈ ಒಂದು ಬಿಜಿಲಿನ ಮಾರೋದ್ನಲ್ಲ ಶೇಕ್ಸ್ಪಿಯರ್, ಅವನ ಹತ್ರ ಬಂದ್ಬಿಟ್ಟು ಇವ್ರು ಎಲ್ಲಿ ಹೋದ್ರು ಅಂತ ಕೇಳ್ತಾನೆ. ಅದಕ್ಕೆ ಅವನು ಕೂಡ ಇರೋದನ್ನ ಹೇಳ್ಬಿಟ್ಟು ಒಂಥರ ವಟ ಅಂತ ಇರ್ತಾನೆ. ಮತ್ತೆ ಈ ಕಡೆ ಇವರು ಪಯಣ ಮಾಡ್ತಾ ಸ್ಟಾಮ್ ಹೋಲ್ಡ್ ನ ಒಂದು ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಈಗ ಇವರು ಇಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಶೇಕ್ಸ್ಪಿಯರ್ ಅವನ್ಗೆ ಅಂತಾನೆ ಸ್ವಲ್ಪ ಬಿಜಿಲಿನ ಕೊಡ್ತಾನೆ, ಅಂದ್ರೆ ಸಿಡ್ಲುನ ಒಂದು ಬಾಕ್ಸ್ ಒಳಗಡೆ ಹಾಕಿ ಕೊಡ್ತಾನೆ, ಇಟ್ಕೊಂಡಿರೋ ಯೂಸ್ ಆಗುತ್ತೆ ಅನ್ಬಿಟ್ಟು. ಮತ್ತೆ ಹಾಗೆ ಅವನು ಕಿವಿಲಿ ಒಂದು ಕುಟ್ನ ಹೇಳ್ತಾನೆ. ಹೇಳ್ಬಿಟ್ಟು ಇವರಿಬ್ರಿಗೂ ಬಾಯ್ನ ಹೇಳ್ಬಿಟ್ಟು ಕಳಿಸ್ತಾನೆ. ಇವಳು ಕೂಡ ಮುಂದೆ ಬಂದಾಗ ಅವ್ನ್ ಏನ್ ಹೇಳ್ದ ಅಂತ ಕೇಳ್ತಾಳೆ. ಆದ್ರೆ ಇವನೇನು ಹೇಳೋದಿಲ್ಲ, ಸುಮ್ನೆ ಏನು ಹೇಳಲಿಲ್ಲ ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತಾನೆ. ಇವರಿಬ್ರು ತುಂಬಾ ದೂರ ಹೋಗಾದ್ಮೇಲೆ ಅದೇ ಜಾಗಕ್ಕೆ ಈ ಸೆಪ್ಟೆಮಸ್ ಬರ್ತಾನೆ. ಇವನ್ ಕಡೆಯವರೆಲ್ಲ ಬಂದ್ಬಿಟ್ಟು ಇವ್ರ ಕಡೆಯವ್ರನ್ನ ನಡ್ಕೊಂಡು ಲಾಕ್ ಮಾಡ್ಕೋತಾರೆ. ಈ ಸೆಪ್ಟೆಮಸ್ ಹೋಗ್ಬಿಟ್ಟು ಶಿಸ್ತಾಗಿ ಶೇಕ್ಸ್ಪಿಯರ್ ಹತ್ರ ಹೋಗ್ತಾನೆ. ಹೋಗ್ ನೋಡಿದ್ರೆ ಇವನ್ ತುಂಬಾ ಧೈರ್ಯವಂತ ಅಂತ ಈ ಸೆಪ್ಟೆಮಸ್ ಅನ್ಕೊಂಡಿರ್ತಾನೆ. ಆದ್ರೆ ಒಳಗಡೆ ಬಂದ್ ನೋಡಿದಾಗ ಇವನು ಹುಡುಗಿರ ಬಟ್ಟೆ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇದರಿಂದ ಇಲ್ಲಿ ಹೊಡೆದಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಚೆ ಕಡೆ ಇವರೆಲ್ಲರೂ ಕೂಡ ಈ ಸೆಪ್ಟೆಂಬರ್ ಕಡೆಯವ್ರಿಗೆಲ್ಲರಿಗೂ ಸರ್ಸರಿಗೆ ಹೊಡೆದ್ಬಿಟ್ಟು ಒಳಗಡೆ ಬಂದ್ ನೋಡಿದ್ರಾಗ ಈ ಸೆಪ್ಟೆಮಸ್ ಆ ಶೇಕ್ಸ್ಪಿಯರ್ನ ಹೊಡೆದು ಚಾಕುವಿಂದ ಹಿಡ್ಕೊಂಡಿರ್ತಾನೆ. ಇದನ್ನ ನೋಡ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಸೆಪ್ಟೆಮಸ್ ಅಲ್ಲಿಂದ ಹಾರುಂಟೋಗ್ಬಿಡ್ತಾನೆ. ಎಲ್ಲರೂ ಕೂಡ ಶೇಕ್ಸ್ಪಿಯರ್ನ ನೋಡಿ ಬೇಜಾರಾಗಿರ್ತಾರೆ. ಇವನ್ ಧೈರ್ಯವಂತ ಅನ್ಕೊಂಡಿದ್ರಲ್ಲ, ಇವ್ ನೋಡಿದ್ರೆ ಹಿಂಗವನೆ ಅಂತ ಶೇಕ್ಸ್ಪಿಯರ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆದ್ರೆ ಈ ಶೇಕ್ಸ್ಪಿಯರ್ ಮುಂಚಿಂದನೂ ಹೀಗೆ ಅಂತ ಇವ್ರೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇವನು ತುಂಬಾ ಒರಟ್ ಮನುಷ್ಯ ಅಂತ ಸುಮ್ಮನೆ ಆಕ್ಟಿಂಗ್ ಮಾಡ್ತಾವನೆ, ಆದ್ರೆ ಒಳಗಡೆ ಇವನು ತುಂಬಾ ಸಾಫ್ಟ್ ಮನುಷ್ಯ ಅಂತ ಇವ್ರೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈ ಕಡೆ ಇವರು ಆ ಗೋಡೆ ಇರೋ ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಹೋಗ್ತಾ ಇವ್ರು ಒಬ್ರಿಗೊಬ್ರಿಗೆ ಅಟ್ರಾಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಇಲ್ಲಿ. ಮತ್ತೆ ಹಾಗೆ ಇವರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಈ ಸಾಲವನ್ನು ವಿಚು ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಇವರು ನನಗೆ ಲಿಫ್ಟ್ ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ನೀನ್ ಆತರ ಆಯ್ತಲ್ಲ ಆ ಹೂವ ನನಗೆ ಕೊಟ್ರೆ ನಾನು ಹಿಂಗೆ ಲಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಇವನು ಕೂಡ ಆ ಹೂವನ ಎತ್ತಿ ಅವಳ ಕೈಗೆ ಕೊಡ್ತಾನೆ. ಆ ಸಾಲ ಆ ಹೂವನ ಇಸ್ಕೊಂಡಿದ ತಕ್ಷಣ ಇವನ್ನ ಒಂದು ಇಲಿ ಮಾಡಾಕ್ಬಿಡ್ತಾಳೆ. ಇದರಿಂದ ಇವೇನ್ ಇವಳಿಗೆ ಹೊಡೆಯಕ್ಕೆ ಅಂತ ನೋಡ್ತಿದ್ರೆ ಆಗ್ತಾನೆ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಲಮಿಯ ಒಂದು ಶಾಪ ಕೊಟ್ಟಿರ್ತಾಳಲ್ಲ, ನೀನ್ ಕಣ್ಮುಂದೆ ಇದ್ರೇನು ಆ ಸ್ಟಾರ್ ನಿನ್ಗೆ ಗೊತ್ತಾಗಬಾರ್ದು ಅಂತ. ಇದರಿಂದ ಇವಳು ಕಣ್ಣಿಗೆ ಇವಳು ಕಾಣಿಸ್ತಾನೆ ಇರೋದಿಲ್ಲ. ಟ್ರಿಸ್ಟನ್ ಒಂದು ಇಲಿ ಮಾಡ್ಬಿಟ್ಟು ಒಂದು ಪಂಚದೊಳಗಡೆ ಹಾಕೊಂಡು ಶಿಸ್ತಾಗಿ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಅದೇ ಸ್ಟಾರ್ಟಿಂಗ್ ಒಂದು ಮಾರ್ಕೆಟ್ ನ ನೋಡಿದ್ವಲ್ಲ, ಆ ಮಾರ್ಕೆಟ್ಗೆ ಇವೇನ್ ಕೂಡ ಅದೇ ಗಾಡಿ ಒಳಗಡೆ ಕೂತ್ಕೊಂಡು ಹೋಗ್ತಾಳೆ. ಮತ್ತೆ ಆ ಒಂದು ಜರ್ನಿಯಲ್ಲಿ ಆ ಒಂದು ಇಲಿ ಹತ್ರ ಮಾತಾಡ್ತಾ ಇರ್ತಾಳೆ, ಅಂದ್ರೆ ಟ್ರಿಸ್ಟನ್ ಹತ್ರ ಮಾತಾಡ್ತಾ ಇರ್ತಾಳೆ. ಇವಳನ್ನ ಒಂದು ಜರ್ನಿ ಹೇಗಿತ್ತು ಇವನ್ ಜೊತೆಗೆ, ಮತ್ತೆ ಇವನು ಹೋಗ್ತಾ ಹೆಂಗ್ ಇಷ್ಟ ಆದ ಅಂದ್ಬಿಟ್ಟು ಅವಳು ಇವನ್ನ ಪ್ರೀತಿಸ್ತಾ ಇರೋದನ್ನ ಹೇಳ್ಬಿಡ್ತಾಳೆ. ನೀನ್ ನಂಗೆ ತುಂಬಾ ಇಷ್ಟ ಆಗಿದೆ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವರು ಆ ಒಂದು ಮಾರ್ಕೆಟ್ಗೆ ಬರ್ತಾರೆ. ಬಂದಿದ ತಕ್ಷಣ ಈ ಸಾಲ ಅನ್ನೋಳು
ಟ್ರಿಸ್ಟನ್ನ ಒಂದು ನಾರ್ಮಲ್ ರೂಪಕ್ಕೆ ವಾಪಸ್ ತಗೊಂಡ್ಬರ್ತಾಳೆ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗು, ನಿನ್ಗೆ ವಾಲ್ ಸಿಕ್ಬಿಡುತ್ತೆ, ಅಲ್ಲಿಂದ ನೀನ್ ಹೋಗ್ಬೋದು ಅಂದ್ಬಿಟ್ಟು. ಆದ್ರೆ ಇವನ್ಗೆ ತುಂಬಾ ಸುಸ್ತಾಗ್ಬಿಟ್ಟಿರುತ್ತಲ್ಲ ಇಲ್ಲಿ ಆಗಿರೋದ್ರಿಂದ ವಿವೇನ್ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿದ್ದ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾಳೆ ರೆಸ್ಟ್ ತಗೊಳ್ಳೋಣ ಅನ್ಬಿಟ್ಟು. ಆ ಒಂದು ಹೋಟೆಲ್ ಹೋಗಿರ್ಬೇಕಾದ್ರೆ ಟ್ರಿಸ್ಟನ್ ಕೇಳ್ತಾನೆ, ನಾನು ಇಲಿ ಆಗಿದ್ದಾಗ ನೀನ್ ಹೇಳಿದ ಮಾತೆಲ್ಲ ನಿಜನ ಅಂತ. ಇವಳಿಗೆ ಒಂದ್ ನಿಮಿಷ ಶಾಕ್ ಹೋಗ್ಬಿಡುತ್ತೆ, ಇವನ್ಗೇನು ಅರ್ಥ ಆಗೋದಿಲ್ಲ ಅನ್ಬಿಟ್ಟು ಆ ಒಂದು ಉಳ್ಳ ಪ್ರೀತಿನ ಹೇಳ್ಕೊಂಡಿರ್ತಾಳೆ. ಆದ್ರೆ ಇವಾಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಇವನು ಕೂಡ ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಆ ಕ್ಯಾಪ್ಟನ್ ಏನ್ ಹೇಳ್ದ ಅಂತ ಇಲ್ಲಿ ರಿವೀಲ್ ಮಾಡ್ತಾನೆ. ಅದೇ ಆ ಶೇಕ್ಸ್ಪಿಯರ್ ಕ್ಯಾಪ್ಟನ್ ಇವನು ಕಿವಿಲ್ ಗೂಟ್ ಹೇಳುದ್ನಲ್ಲ, ಅದೇನಪ್ಪಾ ಅಂದ್ರೆ ನಿನ್ನ ನಿಜವಾದ ಪ್ರೀತಿ ನಿನ್ ಕಣ್ಮುಂದೆನೆ ಇದೆ, ಇಲ್ದಿರೋ ಪ್ರೀತಿನೆಲ್ಲ ಹುಡ್ಕೊಂಡು ಹೋಗ್ತಿದ್ದೆ ನೀನು ಅಂತ. ಇವನು ಕೂಡ ಇವಳನ್ನ ಲವ್ ಮಾಡ್ತಾ ಇರೋದ್ರಿಂದ ಅವಳು ಪೂರ್ತಿ ಹೊಳೆಯೋಕೆ ಸ್ಟಾರ್ಟ್ ಆಗ್ತಾಳೆ. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಟ್ರಿಸ್ಟನ್ ಏನ್ ಮಾಡ್ತಾನೆ ಅಂದ್ರೆ ಇವೇನ ಒಂದು ಕೂದಲಿನ ಕಟ್ ಮಾಡ್ಕೊಂಡು ಒಂದು ಖರ್ಚು ಒಳಗಡೆ ಹಾಕೊಂಡು ಆ ಒಂದು ಹೋಟೆಲ್ ಇಂದ ಆಚೆ ಬರ್ತಾನೆ. ಹೋಗಕ್ಕಿಂತ ಮುಂಚೆ ಆ ಹೋಟೆಲ್ ನ ಓನರ್ಗೆ ಕೆಲವು ವಿಷಯಗಳನ್ನ ಹೇಳ್ತಾನೆ. ನನ್ನ ಫ್ರೆಂಡ್ ಇದ್ದಾಗ ಹೇಳಿರೋ ಮಾತುಗಳನ್ನ ಅವಳಿಗೆ ಹೇಳು ಅನ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಆ ಒಂದು ವಾಲ್ ಇದೆಯಲ್ಲ ಆ ಗೋಡೆನ ದಾಟ್ಕೊಂಡು ಇವನ ಒಂದು ದೇಶ ಇಂಗ್ಲೆಂಡ್ಗೆ ಬಂದ್ಬಿಡ್ತಾನೆ. ಈ ಕಡೆ ಇವೇನು ಎದ್ದೇಳ್ತಾಳೆ. ಎದ್ ನೋಡ್ದಾಗ ಇವನೆಲ್ಲೂ ಕಾಣ್ತಾ ಇರೋದಿಲ್ವಲ್ಲ, ಇದರಿಂದ ಹೋಟೆಲ್ ಓನರ್ ಹತ್ರ ಹೋಗಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಿಮ್ ಫ್ರೆಂಡು ಬೆಳಗ್ಗೆ ಆಗಿದ ತಕ್ಷಣ ಎದ್ದುಂಟೋದ್ರು, ಹೋಗ್ಬೇಕಾದ್ರೆ ಈ ಒಂದು ವಿಷಯನ ಹೇಳೋದ್ರು. ತೋರಿಯೇನೆ ನನ್ನ ನಿಜವಾದ ಪ್ರೀತಿ, ನಾನು ಅವಳ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ ಇದ್ದೀನಿ, ಸಾರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾನೆ. ಇದರಿಂದ ಇವನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಬೇಜಾರು ಮಾಡ್ಕೊಂಡು ಆ ಜಾಗದಿಂದನೇ ಆಚೆ ಹೋಗ್ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಊನ ತಡಿತಾ ಇರ್ತಾಳೆ, ನೀವು ಹೋಗ್ಬೇಡ ಅಂತ. ಆದ್ರೆ ಅವಳಿಗೆ ಕಟ್ಟಾಕ್ಬಿಟ್ಟಿರ್ತಾರಲ್ಲ, ಇನ್ನು ತಡೆಯೋಕ್ಕಾಗೋದಿಲ್ಲ. ಈ ಕಡೆ ಟ್ರಿಸ್ಟನ್ ವಿಕ್ಟೋರಿಯಾ ಹತ್ರ ಬರ್ತಾನೆ. ನನಗೆ ಸ್ಟಾರ್ ಸಿಕ್ಕಿದೆ ಅಂತ ಹೇಳ್ತಾನೆ. ಅವಳು ಕೂಡ ತೋರ್ಸು ಅಂತ ಕೇಳಿದಾಗ ಇವನು ಒಂದು ಖರ್ಚಿಫ್ನ ಕೊಡ್ತಾನೆ. ಇದೇನಿದು ಚಿಕ್ಕದಾಗಿದೆ, ಏನ್ ತಗೊಂಡ್ಬಂದಿದ್ದೆ ನೀನು ಅಂತ. ಅವನ ಒಂದು ಪರಿಶ್ರಮಕ್ಕೆ ಬೆಲೆನೆ ಕೊಡ್ತಾ ಇರೋದಿಲ್ಲ ಇವಳು. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವನೇನ್ ಇಲ್ಲಿ ಇವಳನ್ನ ಲವ್ ಮಾಡೋದಕ್ಕೋಸ್ಕರ ಬಂದಿಲ್ಲ, ಇವಳಿಗೆ ಹೇಳೋಕ್ಕೋಸ್ಕರ ಬಂದಿದ್ದಾನೆ. ನೀನೇ ನನ್ನ ನಿಜವಾದ ಪ್ರೀತಿ ಅಲ್ಲ, ನನ್ನ ಪ್ರೀತಿ ಪಡೆಯೋಕೆ ನಿನಗೆ ಯೋಗ್ಯತೆನೂ ಇಲ್ಲ, ಇದನ್ನ ಹೇಳೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಮತ್ತೆ ಆ ಖರ್ಚಿಫ್ನ ನೋಡ್ತಾನೆ ಇವನು. ಆ ಖರ್ಚಿಫಲ್ಲಿ ಕೂದಲಿರುತ್ತಲ್ಲ ಅದೆಲ್ಲ ಬೂದಿಯಾಗಿ ಹೋಗ್ಬಿಟ್ಟಿರುತ್ತೆ. ಇವಾಗ ಇವನ್ಗಿಲ್ಲ ಅರ್ಥ ಆಗುತ್ತೆ, ಇವೇನೇನಾದ್ರೂ ಆ ಗೋಡೆ ದಾಟ್ಬಿಟ್ಟು ಬಂದ್ರೆ ಅವಳು ಬೂದಿಯಾಗಿ ಹೋಗ್ಬಿಡ್ತಾಳೆ ಅಂತ. ಇದರಿಂದ ಭಯ ಪಡ್ಕೊಂಡು ಒಂದೇ ಸಮನೆ ಇವೇನ್ ಹತ್ರ ಓಡ್ ಬರೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಇವೇನು ಕೂಡ ಆ ಒಂದು ಗೋಡೆನ ದಾಟ್ಕೊಂಡು ಈ ಕಡೆ ಬರೋಕೆ ರೆಡಿ ಆಗ್ತಾ ಇರ್ತಾಳೆ. ಮತ್ತೆ ಊನನು ಕೂಡ ಆಗ ಈಗ ಆ ವಿಚ್ನ ಆ ಒಂದು ಗಾಡಿ ಒಳಗಡೆ ಕೂಡ ಹಾಕ್ಬಿಟ್ಟು ಇವಳಿಗೆ ಸಹಾಯ ಮಾಡೋದಕ್ಕೆ ಅನ್ಬಿಟ್ಟು ಬರ್ತಾ ಇರ್ತಾಳೆ ಅದೇ ಗಾಡಿನ ತಗೊಂಡು. ಇನ್ನೇನು ಇವೇನು ಆ ಒಂದು ಗೋಡೆನ ದಾಟಬೇಕು ಅನ್ನೋ ಅಷ್ಟರಲ್ಲಿ ಊನ ಬಂದ್ಬಿಟ್ಟು ತಡಿತಾಳೆ. ಬಂದ್ಬಿಟ್ಟು ಈ ಗೋಡೆ ಏನಾದ್ರು ನೀನು ದಾಟಿದ್ರೆ ಸುಟ್ಟು ಬೂದಿ ಆಗೋಯ್ತಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಒಂದು ಜಾಗಕ್ಕೆ ಲಮಿಯಾನು ಕೂಡ ಬರ್ತಾಳೆ. ಮತ್ತೆ ಊನನ್ನು ಕೂಡ ಕಂಡಿರುವಂತ ವಿಚ್ಚು ಸೆಲನ್ನು ಕೂಡ ಆಚೆ ಬರ್ತಾಳೆ. ಇವರಿಬ್ರಿಗೊಬ್ರಿಗೊಬ್ರು ಮೀಟ್ ಆದಾಗ ಇವರಿಬ್ರು ಮಧ್ಯೆ ಒಂದು ಫೈಟ್ ನಡೆಯುತ್ತೆ. ಆ ಫೈಟ್ ಅಲ್ಲಿ ಲಮಿಯಾ ಏನ್ ಮಾಡ್ತಾಳೆ ಅಂದ್ರೆ ಸೆಲನ ತಲೆನೇ ಎಗರಿಸ್ಬಿಟ್ಟು ಅವಳ ಕತೆನ ಅಲ್ಲೇ ಮುಗಿಸಾಕ್ಬಿಡ್ತಾಳೆ. ಇದರಿಂದ ಊನ ಅವಳ ಒಂದು ಬಂಧನದಿಂದ ಮುಕ್ತಿ ಆಗ್ತಾಳೆ. ಮತ್ತೆ ಈ ಒಂದು ವಿಚ್ಚು ಊನ ಮತ್ತೆ ಇವೇನ ಇಬ್ರು ಕೂಡ ತನ್ನ ಗಾಡಿಯಲ್ಲಿ ಹಾಕೊಂಡು ತನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಇವ್ರುಗಳನ್ನ ಕರ್ಕೊಂಡು ಹೋದಾದ್ಮೇಲೆ ಅಲ್ಲಿಗೆ ಟ್ರಿಸ್ಟನ್ ಬರ್ತಾನೆ. ಬಂದ್ ನೋಡ್ತಾನೆ ಅಲ್ಲಿ ಯಾರು ಇರೋದೇ ಇಲ್ಲ. ಮತ್ತೆ ಅಲ್ಲೇ ಒಂದು ಗಾಡಿ ಇರುತ್ತಲ್ಲ ಅದನ್ನ ನೋಡ್ತಾನೆ. ಅಲ್ಲಿ ಆ ಫ್ಲವರ್ ಇರುತ್ತೆ. ಆ ಫ್ಲವರ್ ನ ಎತ್ಕೊಂಡು ಅಲ್ಲೇ ಒಂದು ಕುದುರೆ ಇರುತ್ತೆ. ಆ ಕುದುರೆನ ಕೂಡ ತಗೊಂಡು ಈ ಒಂದು ವಿಚ್ಚಿರೋ ಜಾಗಕ್ಕೆ ಬರಕ್ ಶುರು ಮಾಡ್ತಾನೆ. ಇದೇ ಜಾಗಕ್ಕೆ ಸೆಪ್ಟಮಸ್ ಕೂಡ ಬರ್ತಾನೆ. ಬಂದ್ ನೋಡಿದಾಗ ಅವನಿಗೂ ಕೂಡ ಗೊತ್ತಾಗುತ್ತೆ ಇವಳನ್ನ ಒಂದು ವಿಚ್ ಕರ್ಕೊಂಡು ಹೋಗಿದ್ದಾಳೆ ಅಂತ. ಇದರಿಂದ ಆ ವಿಚ್ಚಿರೋ ಮನೆ ಕಡೆಗೆ ಇವರು ಕೂಡ ಬರ್ತಾನೆ. ಈ ಕಡೆ ನೋಡಿದ್ರೆ ಇವ್ರಿಬ್ರನ್ನ ಕರ್ಕೊಂಡು ಇವ್ರ ಮನೆ ಒಳಗಡೆ ಬಂದಿರ್ತಾರೆ. ಬಂದ್ಬಿಟ್ಟು ಇವೇನ ಶಿಸ್ತಾಗಿ ಒಂದ್ ಜಾಗಕ್ಕೆ ತಗೊಂಡು ಹೋಗ್ಬಿಟ್ಟು ಕರೆಕ್ಟ್ ಹಾಕಿರ್ತಾರೆ. ಅವಳ ಕತೆನ ಮುಗ್ಸಾನ ಅನ್ಬಿಟ್ಟು. ಮತ್ತೆ ಹಾಗೋ ಈಗ ಮಾಡಿ ಟ್ರಿಸ್ಟನ್ ಆ ಜಾಗಕ್ಕೆ ಬರ್ತಾನೆ. ಬಂದ್ ನೋಡಿದಾಗ ಸೆಪ್ಟಮನ್ ಮತ್ತೆ ಟ್ರಿಸ್ಟನ್ ಇಬ್ರು ಕೂಡ ಮೀಟ್ ಆಗ್ಬಿಟ್ಟು ಇವ್ರನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ನ ಮಾಡ್ಕೊಂಡು ಇಬ್ರು ಕೂಡ ಒಳಗಡೆ ಬರ್ತಾರೆ. ಬಂದ್ಬಿಟ್ಟು ಆ ವಿಚಸ್ಗಳ ಹತ್ರ ಫೈಟ್ ಮಾಡಕ್ ನೋಡಿದಾಗ ಗೊತ್ತಾಗುತ್ತೆ ಊನನು ಇಲ್ಲೇ ಇದ್ದಾಳೆ, ಇವಳೆ ನನ್ನ ತಂಗಿ ಅಂತ ಸೆಪ್ಟಮಸ್ಗೆ ಗೊತ್ತಾಗೋಗ್ಬಿಡುತ್ತೆ. ಮತ್ತೆ ಟ್ರಿಸ್ಟನ್ಗೂ ಗೊತ್ತಾಗೋಗ್ಬಿಡುತ್ತೆ ಇವಳೆ ನನ್ನ ತಾಯಿ ಅಂತ. ಊನನು ಕೂಡ ತನ್ನ ಮಗುನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಸೆಪ್ಟಮಸ್ ಒಂದು ವಿಚ್ ಜೊತೆಗೆ ಫೈಟಿಂಗ್ಗೆ ಇಳಿತಾನೆ. ಆ ಒಂದು ಫೈಟಿಂಗ್ ಅಲ್ಲಿ ಸೂಪರ್ ಆಗಿ ಆ ಒಂದು ವಿಚ್ ನ ಹೊಡೆದು ಸಾಯಿಸಾಕ್ಬಿಡ್ತಾನೆ. ಇದನ್ನ ನೋಡಿದ ಲಮಿಯಾ ಇವಳಿಗೆ ಕೋಪ ಬಂದ್ಬಿಟ್ಟು ಒಂದು ಗೊಂಬೆನ ತೆಗೆದ್ಬಿಟ್ಟು ಅವಳಿಗೆ ಒಂದು ಬ್ಲಾಕ್ ಮ್ಯಾಜಿಕ್ ನ ಮಾಡ್ಬಿಟ್ಟು ಆ ಗೊಂಬೆ ಕೈ ಮುರಿದೋಗಿದ ತಕ್ಷಣ ಇವನ್ ಕೈ ಮುರಿದೋಗೋ ರೀತಿ ಮಾಡ್ಬಿಟ್ಟು ಆ ಗೊಂಬೆನ ಎತ್ತಿ ನೀರ್ಗೆ ಹಾಕ್ಬಿಡ್ತಾಳೆ. ನೀರ್ಗೆ ಹಾಕಿರೋದ್ರಿಂದ ಆ ಒಂದು ಗೊಂಬೆಗೆ ಉಸಿರು ಕಟ್ಟದಂಗೆ ಇವನ್ಗೂ ಕೂಡ ಉಸಿರು ಕಟ್ಬಿಟ್ಟು ಇವನು ಕೂಡ ಅಲ್ಲೇ ಸಾಯಿಸಾಕ್ಬಿಡುತ್ತೆ. ಅಷ್ಟೇ, ಸೆಪ್ಟಮಸ್ ಕತೆನೂ ಮುಗ್ದೋಯ್ತು. ಅವನು ಕೂಡ ಒಂದು ಆತ್ಮ ಆಗೋದ. ಇದು ನೋಡಿದವು ನನ್ನ ಮಗುಂಗೆ ಹೇಳ್ತಾಳೆ, ಹೋಗು ಆ ಹುಡುಗಿನ ಕಾಪಾಡು ಹೇಗಾದ್ರು ಮಾಡಿ ಅನ್ಬಿಟ್ಟು ಕಳಿಸ್ತಾಳೆ. ಇವೇನ್ನ ಒಂದ್ ಕಡೆ ಕಟ್ಟ ಹಾಕ್ಬಿಟ್ಟು ಅವನ ಕತೆನ ಮುಗ್ಸೋಣ ಅಂತ ನೋಡ್ತಿರ್ಬೇಕಾದ್ರೆ ಟ್ರಿಸ್ಟನ್ ಬರ್ತಾನೆ ಫೈಟ್ ಮಾಡೋದಕ್ಕೆ ಅನ್ಬಿಟ್ಟು. ಇದನ್ನ ನೋಡಿದ ಲಿಮಿಯಾ ಅವಳ ಸಿಸ್ಟರ್ನ ಇನ್ನೊಬ್ಬಳನ್ನ ಕಳಿಸ್ತಾಳೆ ಫೈಟ್ ಮಾಡೋದಕ್ಕೆ ಅವನ ಹತ್ರ. ಅವನು ಕೂಡ ಒಂದು ಸೂಪರ್ ಆಗಿ ತಲೆನ ಉಪಯೋಗಿಸ್ಬಿಟ್ಟು ಅಲ್ಲಿದ್ದಂತ ಪ್ರಾಣಿಗಳನ್ನೆಲ್ಲ ರಿಲೀಫ್ ಮಾಡಿಬಿಡ್ತಾರೆ. ರಿಲೀಫ್ ಮಾಡಿರೋದ್ರಿಂದ ಆ ಎಲ್ಲಾ ಪ್ರಾಣಿಗಳು ಈ ಒಂದು ವಿಚಿತ್ರ ಬಂದ್ಬಿಟ್ಟು ಇವಳನ್ನ ಕಚ್ಚಿ
ತಿಂದು ಸಾಯಿಸಾಕ್ಬಿಡುತ್ತೆ. ಇದು ನೋಡಿದ್ರೆ ಲಿಮಿಯಾ ನಾನೇ ಫೈಟ್ ಮಾಡ್ತೀನಿ ಅನ್ಬಿಟ್ಟು ಇವಳೇ ಬರ್ತಾಳೆ. ಬಂದ್ಬಿಟ್ಟು ಇವನ್ನ ಸಾಯಿಸಕ್ಕೆ ಅಂತ ನೋಡಿದ್ರೆ ಇವಳ ಒಂದು ಪವರ್ ಅಂದ್ಮೇಲೆ ಏನು ಯೂಸ್ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಊನ ಕೊಟ್ಟಿರೋದು ಅಂದ್ರೆ ಇವ್ರ ತಾಯಿ ಕೊಟ್ಟಿರೋ ಒಂದು ಫ್ಲವರ್ ಇವನ ಹತ್ರ ಇರುತ್ತೆ. ಇದರಿಂದ ಇವನಿಗೆ ಏನು ಆಗೋದಿಲ್ಲ. ಮತ್ತೆ ನಮ್ಮ ಹೀರೋ ಈ ಕ್ಯಾಪ್ಟನ್ ಶೇಕ್ಸ್ಪಿಯರ್ ಕರೆಂಟ್ನ ಕೊಟ್ಟಿದ್ನೆಲ್ಲ ಒಂದು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಅದನ್ನ ಎತ್ಬಿಟ್ಟು ಇವಳಿಗೆ ಮೇಲೆ ಬಿಟ್ಬಿಡ್ತಾನೆ. ಬಿಟ್ಟಿರೋದ್ರಿಂದ ಇವಳಿಗೆ ಸರಿಯಾಗಿ ಕರೆಂಟ್ ಶಾಕ್ ಹೊಡೆದು ಕೆಳಗಡೆನೆ ಬಿದ್ದೋಗ್ಬಿಡ್ತಾಳೆ. ಆವಾಗ ಇವಳಿಗೊಂದು ತಲೆ ಬಂದ್ಬಿಟ್ಟು ಸೆಪ್ಟಮಸ್ಗೆ ಮಾಡಿಲ್ಲಲ್ಲ ಬ್ಲಾಕ್ ಮ್ಯಾಜಿಕ್ ಗೊಂಬೆ ಅದನ್ನು ತೆಗಿತಾಳೆ. ತೆಗೆದ್ಬಿಟ್ಟು ಅದ್ರ ಕಾಲ ಕೈನೆಲ್ಲ ತಿರುಗಿಸ್ಕೊಂಡು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ತಿರುಗಿಸ್ಬಿಡ್ತಾಳೆ. ಆ ಒಂದು ಸತ್ತೋಗಿರೋ ಡೆಡ್ ಬಾಡಿನ ಕೂಡ ಎದ್ಬಿಟ್ಟು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಾ ಇರುತ್ತೆ. ಇವನು ಕೂಡ ಸೂಪರ್ ಆಗಿ ಅದ್ರ ಜೊತೆನೆ ಫೈಟ್ ಮಾಡ್ತಾ ಇರ್ತಾನೆ. ಆದ್ರೆ ಇಷ್ಟೇ ಸಲ ಸಾಯಿಸಿದ್ರು ಕೂಡ ಆ ಸೆಪ್ಟಮಸ್ ಸುಮ್ಮನೆ ಸತ್ತೋಗ್ತಾನೆ ಇರೋದಿಲ್ಲ. ಯಾಕೆಂದ್ರೆ ಆ ಒಂದು ಡೆಡ್ ಬಾಡಿನ ಇವಳು ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಕೊನೆ ಟೈಮಲ್ಲಿ ಆಗೋ ಈಗ ಮಾಡಿ ಆ ಸೆಪ್ಟಮಸ್ ಡೆಡ್ ಬಾಡಿ ಕಥೆನ ಮುಗಿಸ್ಬಿಟ್ಟು ಇವಳ ಹತ್ರ ಬರ್ತಾನೆ ಫೈಟ್ ಮಾಡೋದಕ್ಕೆ ಅನ್ಬಿಟ್ಟು. ಇಲ್ಲೂ ಕೂಡ ಫೈಟ್ಗೆ ಇಳಿತಾನೆ. ಆದ್ರೆ ಈ ಒಂದು ಫೈಟ್ ಅಲ್ಲಿ ಲಿಮಿಯಾ ಸರಸರಿಗೆ ಹೊಡಿತಾಳೆ. ಟ್ರಿಸ್ಟಸ್ಗೆ ಒಂದು ಕತ್ತಿನ ತಗೊಂಡ್ಬಂದ್ಬಿಟ್ಟು ಇವನ್ನ ಸಾಯಿಸಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಆದ್ರೆ ಇವಳಿಗೆ ಅದೇನ್ ಅನ್ಸುತ್ತೋ ಗೊತ್ತಿಲ್ಲ ಇವನ್ನ ಸಾಯಿಸೋದಿಲ್ಲ. ಅವಳು ಕಟ್ಟಾಕಿರೋ ಅಂತ ಒಂದು ಹಗ್ಗನ ಕಟ್ ಮಾಡ್ಬಿಡ್ತಾಳೆ. ಹೋಗು ಕರ್ಕೊಂಡು ಹೊಂಟೋಗ್ಬಿಡು, ನನ್ಗೆ ಈ ಸ್ಟಾರ್ ಹೃದಯ ಬೇಡ ನನಗೆ ಅಂತ. ಯಾಕೋ ಬದಲಾಗ್ಬಿಟ್ಟಿರ್ತಾಳೆ ಇವಳು. ಇವಳನ್ನ 2 ತಂಗಿದಿರು ಸತ್ತೋಗಿದ್ರಲ್ಲ ಇದರಿಂದ ಬೇಜಾರಾಗಿರ್ತಾಳೆ ಇವಳು. ಇದರಿಂದ ಕರ್ಕೊಂಡು ಹೊಂಟೋಗ್ಬಿಡು, ನಾನು ನಿಮ್ಗೇನು ಮಾಡೋದಿಲ್ಲ ಅಂತ ಹೇಳ್ತಾಳೆ. ಇವನು ಕೂಡ ಒಳ್ಳೆ ಟೈಮ್ ಸಿಕ್ತು ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಅಲ್ಲಿಂದ ಆಚೆ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಈ ಒಂದು ವಿಚ್ ಮನ್ಸು ಬದಲಾಗೋಗ್ಬಿಡುತ್ತೆ. ಬದಲಾಗ್ಬಿಟ್ಟು ಮತ್ತೆ ಇವ್ರುಗಳನ್ನ ಸಾಯಿಸಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಈ ಸಲಿ ಇವೇನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇದರಿಂದ ನಾನು ಇವ್ರ ಕತೆನ ಮುಗಿಸ್ತೀನಿ, ಜಸ್ಟ್ ನನ್ನ ತಪ್ಕೊಂಡು ಕಣ್ಮುಚ್ಕೋ ಅಷ್ಟೇ ಸಾಕು ಅಂದ್ಬಿಟ್ಟು ಅವನು ಅವಳನ್ನ ಹಗ್ ಮಾಡ್ಕೋತಾನೆ. ಇವಳು ಅವನ್ನ ಹಗ್ ಮಾಡ್ಕೊಂಡಿದ ತಕ್ಷಣ ಇವಳು ತುಂಬಾ ಫೋರ್ಸ್ ಆಗಿ ಹೊಳೆಯೋಕೆ ಶುರು ಮಾಡ್ತಾಳೆ. ಇವಳಿಗೆ ಖುಷಿಯಾದಾಗೆಲ್ಲ ತುಂಬಾ ಬ್ರೈಟ್ ಆಗಿ ಹೊಳಿತಾಳಲ್ಲ, ಈ ಒಂದು ಫುಲ್ ಪವರ್ ಆ ಒಂದು ವಿಚ್ ಮೇಲೆ ಬಿದ್ದು ಆ ವಿಚ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಮುಗೀತು. ಲಮಿಯನ ಕಥೆನೂ ಅಲ್ಲೇ ಫಿನಿಶ್ ಆಗಿ ಹೋಗ್ಬಿಡುತ್ತೆ. ಅವಳ ಕಥೆನ ಮುಗಿಸಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಟ್ರಿಸ್ಟನ್ಗೆ ಆ ಒಂದು ಲಾಕೆಟ್ ಅಲ್ಲಿರೋ ಒಂದು ಸ್ಟೋನ್ ಸಿಗುತ್ತೆ. ಅದನ್ನ ತಗೊಂಡ್ಬಂದ್ಬಿಟ್ಟು ಇವ್ರ ತಾಯಿ ಊನಾಗೆ ತಂದ್ಕೊಡ್ತಾನೆ. ಆಗ ಅವ್ರ ತಾಯಿ ಕೂಡ ಹೇಳ್ತಾರೆ ಇನ್ಮೇಲೆ ಈ ರಾಜ್ಯಕ್ಕೆ ನೀನೇ ಯುವರಾಜ ಅಂತ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಒಳ್ದೇ ಇರೋದಿಲ್ಲ ರಾಜನಾಗಿ ಬದಲಾಗೋದಕ್ಕೆ. ಇನ್ನ ಆ ರಾಜನ ಮಗಳೇ ಇರೋದು. ಈಗ ಆ ರಾಜನ ಮಗಳನ್ನ ಮಗನ್ನ ರಾಜನಾಗಿ ಬದಲಾಯಿಸ್ಬಿಡ್ತಾಳೆ. ಇದರಿಂದ ಆ 7 ಗಂಡ್ಮಕ್ಳು ಆತ್ಮ ಕೂಡ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಮತ್ತೆ ಇನ್ನೇನು ಈ ಟ್ರಿಸ್ಟನ್ನು ಇನ್ನೊಂದು ಪ್ರಪಂಚದ ಜನರು ಅಂದ್ರೆ ಇಂಗ್ಲೆಂಡ್ ಜನರನ್ನೆಲ್ಲರನ್ನು ಕೂಡ ಈ ಒಂದು ಸ್ಟಾಮ್ ಹೋಲ್ಡ್ ನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ಒಂದು ಅದ್ದೂರಿಯಾಗಿ ಮದ್ವೆನ ಮಾಡ್ತಾರೆ ಇವರಿಬ್ರು. ವಿಕ್ಟೋರಿಯಾನ ಈ ಹಂಫ್ರಿ ಮದ್ವೆ ಆಗಿರ್ತಾನೆ. ವಿಕ್ಟೋರಿಯಾ ಇವನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಹುರ್ಕೋತಾ ಇರ್ತಾಳೆ, ಇವನ್ ರಾಜ ಆಗೋದ ಅನ್ಬಿಟ್ಟು. ಮತ್ತೆ ಟ್ರಿಸ್ಟನ್ ನ ತಾಯಿ ಇವರಿಬ್ರು ಕೂಡ ಒಂದು ಗಿಫ್ಟ್ ನ ಕೊಡ್ತಾರೆ. ಅದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಈ ಬ್ಲಾಕ್ ಕ್ಯಾಂಡಲ್ ಇರುತ್ತೆ. ನಮಗೆ ಗೊತ್ತು ಈ ಕ್ಯಾಂಡಲ್ ಏನ್ ಕೆಲಸ ಮಾಡುತ್ತೆ ಅಂತ. ಮತ್ತೆ ಓನ ಸಿಕ್ಕಿರೋದ್ರಿಂದ ಡಸ್ಟನ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಅದೇ ಇವ್ರ ತಂದೆ ಟ್ರಿಸ್ಟನ್ ನ ತಂದೆಗೆ. ಮತ್ತೆ ಇನ್ನೇನು ಆ ಒಂದು ರಾಜ್ಯಕ್ಕೆ ನಮ್ಮ ಟ್ರಿಸ್ಟನ್ ನ ಒಂದು ರಾಜನಾಗಿ ಮಾಡ್ತಾರೆ. ಮತ್ತೆ ಇಲ್ಲಿಂದ ನಮ್ಗೆ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನರೇಟ್ ಮಾಡುತ್ತೆ. ಇವರಿಬ್ರು ರಾಜ ರಾಣಿಯಾಗಿ ಈ ಒಂದು ಸ್ಟಾಮ್ ಹೋಲ್ಡ್ ನ 80 ವರ್ಷ ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ. ಟ್ರಿಸ್ಟನ್ಗೆ ಮದ್ವೆ ಆಗಿ ಮಕ್ಕಳಾಗಿ ಅವ್ರ ಮಕ್ಕಳನ್ನ ಈ ರಾಜ್ಯಕ್ಕೆ ಒಂದು ರಾಜನಾಗಿ ಮಾಡಿರ್ತಾನೆ. ಆದ್ರೆ ಟ್ರಿಸ್ಟನ್ ಒಂದು ಹ್ಯೂಮನ್ ಆಗಿರ್ತಾನಲ್ಲ, ಅವನು 80 ವರ್ಷ ಆದ್ಮೇಲೆ ಸತ್ತೋಗ್ಬಿಡ್ತಾನೆ. ಸತ್ತೋಗಿ ಅವನು ಕೂಡ ಒಂದು ಸ್ಟಾರ್ ಅಂದ್ರೆ ಒಂದು ನಕ್ಷತ್ರ ಆಗೋಗ್ಬಿಡ್ತಾನೆ. ಅವಾಗ ಈ ಇವೇನು ಆ ಒಂದು ಕ್ಯಾಂಡಲ್ ನ ಯೂಸ್ ಮಾಡ್ತಾಳೆ. ಆ ಒಂದು ಕ್ಯಾಂಡಲ್ ನ ಯೂಸ್ ಮಾಡ್ಬಿಟ್ಟು ಮತ್ತೆ ಇವಳು ನಕ್ಷತ್ರ ಆಗಿ ಟ್ರಿಸ್ಟನ್ ಜೊತೆಗೆ ಹೊಂಟೋಗ್ಬಿಡ್ತಾಳೆ. ಈಗ ಇವರಿಬ್ರು ನಕ್ಷತ್ರ ಆಗಿ ಆ ಒಂದು ಮೋಡದ ಮೇಲೆ ಅಲ್ಲಿ ಜೀವನನ ಕಳೀತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ಮೂವಿ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ನಿಮ್ಗೇನಾದ್ರೂ ಈ ಮೂವಿ ಇಷ್ಟ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಬಿಡಿ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.